ಭಗವದ್ಗೀತೆ ಮನುಷ್ಯನನ್ನು ಮೋಕ್ಷಕ್ಕೆ ಕರೆದೊಯ್ಯುತ್ತೆ ಅನ್ನುವಂತಹ ಹೇಳಿಕೆ ಸಾಧಾರಣವಾಗಿ ಎಲ್ಲರೂ ತಿಳ್ಕೊಂಡಿದ್ದೇ ಆದರೂ ಕೂಡ ಇದೊಂದು ಜೀವನ ಧರ್ಮವೂ ಕೂಡ, ಇದೊಂದು ಜೀವನ ಶಾಸ್ತ್ರವೂ ಕೂಡ ಅನ್ನುವಂತಹ ವಿಚಾರವನ್ನು ನಮ್ಮ ಹಿಂದಿನ ಉಪನ್ಯಾಸಕರು ನಮಗೆ ತಿಳಿಸ್ತಾ ಬಂದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟಿರ್ತಕ್ಕಂತಹ ಸಂದೇಶ ಅಥವಾ ಬೋಧೆ ಏನಿದೆ, ಇದು ಸಮಸ್ತ ಮಾನವ ಕೋಟಿಗೆ ಸಲ್ಲುವಂಥದ್ದು. ಅರ್ಜುನ ನಿಮಿತ್ತ ಮಾತ್ರ, ಅಂದರೆ ಆ ಪರಿಸ್ಥಿತಿಯಲ್ಲಿ ಅರ್ಜುನನಿಗೆ ಕೊಟ್ಟಂತಹ ಸಂದೇಶ ಇಂದಿಗೂ ಪ್ರಸ್ತುತ, ಎಂದೆಂದಿಗೂ ಪ್ರಸ್ತುತ. ಅದಕ್ಕೆ ಹೇಳ್ತಕ್ಕಂಥದ್ದು ಈ ಸಂದೇಶ ಅಥವಾ ಬೋಧೆ ಸರ್ವಕಾಲಿಕ ಮತ್ತು ಸನಾತನ ಆತ್ಮ ಬೋಧೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಸಂದೇಶ ಏನನ್ನು ಒಳಗೊಂಡಿದೆ ಅಂದರೆ ಮನುಷ್ಯನ ವಿಕಾಸಕ್ಕೆ ಬೇಕಾಗಿರ್ತಕ್ಕಂತಹ ಆತ್ಮ ಬೋಧೆಯನ್ನು ಒಳಗೊಂಡಿದೆ. ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡಿ ಜೀವನ್ಮುಕ್ತನನ್ನಾಗಿ ಮಾಡೋದಕ್ಕೆ ಬೇಕಾದಂತಹ ಸಂದೇಶ ಈ ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಮೂಲಕ ನಮಗೆ ದೊರೀತಾ ಇದೆ. ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯೋದಕ್ಕೆ ಇದು ದಾರಿದೀಪ. ಹಾಗೆ ನಮ್ಮ ಜೀವನವನ್ನು ಹೇಗೆ ಸುಧಾರಿಸ್ಕೊಳ್ಬೇಕು, ಪ್ರಸ್ತುತ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ರೀತಿ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಕೂಡ ಸಾಕಷ್ಟು ಬೆಳಕನ್ನು ನೀಡ್ತಾ ಇದೆ ಭಗವದ್ಗೀತೆ. ನಮ್ಮ ಹಿಂದಿನ ಉಪನ್ಯಾಸಕರು ಹೇಳ್ತಾ ಇದ್ರು, ಭಗವದ್ಗೀತೆಗೆ ನಾವು ಪ್ರತಿದಿನ ಪೂಜೆಯನ್ನು ಮಾಡ್ತೇವೆ, ಪಠನವನ್ನು ಮಾಡ್ತೇವೆ, ಮತ್ತೆ ಎತ್ತಿನ ಗೂಡಲ್ಲಿ ಇಟ್ಬಿಡ್ತೇವೆ, ಸಾಧಾರಣವಾಗಿ ಮಾಡ್ತಕ್ಕಂಥದ್ದು. ಆದರೆ ಮನುಷ್ಯನ ಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚೆಗೆ ಬರ್ತಾ ಬರೀ ನಾವು ಪೂಜೆಯಲ್ಲೇ ನಮ್ಮನ್ನು ತೊಡಗಿಸ್ಕೊಳ್ತಾ ಇಲ್ಲ, ಅದರಲ್ಲಿರ್ತಕ್ಕಂಥ ಸಂದೇಶವನ್ನು ಕೂಡ ತಿಳಿತಕ್ಕಂತಹ ಒಂದು ಆಸಕ್ತಿ ನಮ್ಮಲ್ಲಿ ಬೆಳೀತಾ ಇದೆ. ಇಲ್ಲಾಂದರೆ ಇಷ್ಟು ಜನ ಈ ದಿನ ಈ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಹೇಳಿ ಅಲ್ವಾ? ಭಗವದ್ಗೀತೆ ನಮಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ, ಈ ಮೂರೂ ಮಾರ್ಗಗಳ ಮೇಲೆ ಬೆಳಕನ್ನು ಚೆಲ್ತಾ ಇದೆ. ಮನುಷ್ಯನ ಆಧ್ಯಾತ್ಮ ಸಾಧನೆಗೆ ಮೂರು ಮುಖ್ಯ ಮಾರ್ಗಗಳನ್ನು ನಮಗೆ ಹೇಳಿರ್ತಕ್ಕಂಥದ್ದು. ಶಾಸ್ತ್ರಗಳಲ್ಲಿರ್ಬೋದು, ಆಧ್ಯಾತ್ಮ ಸಾಹಿತ್ಯದಲ್ಲಿರ್ಬೋದು. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ, ಮೂರು ಮಾರ್ಗಗಳನ್ನು ನಮಗೆ ಹೇಳಿರುವಂಥದ್ದು. ಇಲ್ಲಿ ಭಗವದ್ಗೀತೆ ನಮಗೆ ಭಕ್ತಿ, ಜ್ಞಾನ ಮತ್ತು ಕರ್ಮ ಯೋಗಗಳ ಸಂಗಮವನ್ನು ಸೂಚಿಸ್ತಾ ಇದೆ. ಭಗವದ್ಗೀತೆ ಮೂರು ಮಾರ್ಗಗಳ ಮೇಲೆ ಬೆಳಕು ಚೆಲ್ತಾ ಇದೆ. ಮತ್ತು ಭಕ್ತಿ ಯೋಗ, ಕರ್ಮಯೋಗ ಮತ್ತು ಜ್ಞಾನ ಯೋಗದ ಸಂಗಮ ಇದು ಬಹಳ ಮುಖ್ಯವಾಗಿದೆ. ಯೋಗ ಅಂದರೆ ಏನು ಅಂತ ಬೆಳಗ್ಗೆಯಿಂದ 2 ಉಪನ್ಯಾಸಗಳಲ್ಲೂ ಸಾಕಷ್ಟು ತಿಳಿಸಿದ್ದಾರೆ. ನನ್ನ ವಿಷಯ ಈ ಒಂದು ಪ್ರಸ್ತುತ ಈ ಉಪನ್ಯಾಸದಲ್ಲಿ ಯೋಗವೆಂದರೇನು ಅಂತ ಅದರ ಬಗ್ಗೆ ಸಾಕಷ್ಟು ಪೀಠಿಕೆಯಾಗಿ ನಿಮಗೆ ವಿಚಾರಗಳು ತಿಳಿದಿದೆ. ಯೋಗ ಅಂದರೆ ಈ ಒಂದು ಪದ ಸಂಸ್ಕೃತದ ಯುಜ್ ಅಂತಕ್ಕಂತಹ ಒಂದು ಧಾತು ಅಥವಾ ಪದದಿಂದ ಬಂದಿರತಕ್ಕಂಥದ್ದು. ಇದರ ಅರ್ಥ ಏನು ಅಂದರೆ ಶಬ್ದಕೋಶದಲ್ಲಿ ಹೇಳಿರ್ತಕ್ಕಂತಹ ಅರ್ಥ ಏನಪ್ಪ ಅಂದರೆ ಒಂದುಗೂಡಿಸೋದು, ಜೋಡಿಸು, ಸೇರಿಸು, ಅಂದರೆ ಒಂದನ್ನು ಇನ್ನೊಂದರ ಜೊತೆ ಸೇರಿಸ್ತಕ್ಕಂಥದ್ದು, ಒಂದನ್ನು ಇನ್ನೊಂದರ ಜೊತೆ ಕೂಡಿಸ್ತಕ್ಕಂಥದ್ದು, ಯಾವುದನ್ನು ಯಾವುದರ ಜೊತೆ ಸೇರಿಸ್ತಕ್ಕಂಥದ್ದು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆ ವಿಚಾರ ಕೂಡ ನಾವು ತಿಳ್ಕೊಳ್ತಾ ಬಂದ್ವಿ. ದೇಹಾತ್ಮನನ್ನು ಜೀವಾತ್ಮನ ಜೊತೆ ಸೇರಿಸ್ತಕ್ಕಂಥದ್ದು, ಜೀವಾತ್ಮನನ್ನ ಮುಂದುವರಿತ ಪುರುಷಾತ್ಮನ ಜೊತೆ, ನಂತರ ಪರಮಾತ್ಮನ ಜೊತೆ ಒಂದುಗೂಡಿಸ್ತಕ್ಕಂಥದ್ದೇ ನಿಜವಾದ ಅರ್ಥದಲ್ಲಿ ಯೋಗ ಅಂತ ನಾವು ತಿಳ್ಕೊಳ್ಬೇಕು. ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಳ್ತಾ ಬಂದ್ವಿ, ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದೇ ಯೋಗ. ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಅದನ್ನೇ ಹೇಳ್ತಾ ಬಂದರೆ ಹಿಂದಿನ ಉಪನ್ಯಾಸಕರು, ಕರ್ಮಯೋಗ ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಅದರಲ್ಲಿ ನಮ್ಮ ಪೂರ್ಣ ಗಮನವನ್ನಿಟ್ಟು ಅಥವಾ ನಮ್ಮ ಪೂರ್ಣ ಲಕ್ಷ್ಯವನ್ನಿಟ್ಟು ಮಾಡ್ತಕ್ಕಂತಹದ್ದಿದೆಯಲ್ಲ, ಅದೇ ಯೋಗ. ಅಂದರೆ ಆ ಕೆಲಸದಲ್ಲಿ ನಾವು ಒಂದಾಗಿದ್ದೇವೆ ಅಂತ. ನಾವು ಯಾವಾಗ ನಾವು ಮಾಡ್ತಕ್ಕಂತಹ ಕ್ರಿಯೆಯಲ್ಲಿ ಒಂದಾಗಿ ಪೂರ್ತಿಯಾಗಿ ತೊಡಗಿಸ್ಕೊಂಡಿರ್ತೀವೋ ಅದೇ ಯೋಗ.
ಇನ್ನೊಂದು ಅರ್ಥದಲ್ಲಿ ನೋಡ್ತಾ ಬಂದ್ವಿ, ನಾವು ನಮ್ಮ ಸ್ಥೂಲ ಶರೀರದ ಪ್ರಜ್ಞೆಯ ಮೂಲಕ ಕೆಲಸ ಮಾಡ್ತಾ ಇದ್ದೇವೆ, ಸೂಕ್ಷ್ಮ ಶರೀರದ ಪ್ರಜ್ಞೆಯ ಮೂಲಕ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಈ ಹಂತದಲ್ಲಿ ಮನುಷ್ಯನಾಗಿ ದೇಹದಾರಿಯಾಗಿ ಈ ದೇಹಾತ್ಮನಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕೆಳಗಿನ ಲೋಕಗಳಲ್ಲಿ ಸ್ಥೂಲ ದೇಹದ ಮೂಲಕ ಮತ್ತು ನಮ್ಮ ಭಾವನೆಗಳ ಮೂಲಕ, ನಮ್ಮ ಆಲೋಚನೆಗಳ ಮೂಲಕ, ಈ ಎಲ್ಲವೂ ಕೂಡ ಈ ಒಂದು ಸೂಕ್ಷ್ಮ ಸ್ಥೂಲ ಶರೀರಗಳ ಮೂಲಕ ನಡೀತಾ ಇರ್ತಕ್ಕಂಥ ಎಲ್ಲ ಕಾರ್ಯಗಳಿದೆಯಲ್ಲ, ಅವೆಲ್ಲವೂ ಸಮರಸತೆಯಿಂದ ಒಂದಾಗಿ ಕೆಲಸ ಮಾಡ್ತಾ ಇದ್ದಾವ ಅನ್ನುವಂತಹ ವಿಚಾರವಾಗಿ ಕೂಡ ನಾವು ತಿಳ್ಕೊಳ್ತಾ ಬಂದ್ವಿ ಅಲ್ವಾ. ನಾವು ನಮ್ಮ ದೇಹದ ಮೂಲಕ ಏನೋ ಕೆಲಸ ಮಾಡ್ತಾ ಇದ್ರೆ ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ. ಅಂದ್ರೆ ಪ್ರಜ್ಞೆ ನಮ್ಮದು ಹರಿದು ಹಂಚು ಹೋಗಿದೆ. ಅದನ್ನ ಒಂದುಗೂಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಯೋಗ. ಅದು ಒಂದು ಅರ್ಥದಲ್ಲಿ ಯೋಗವೇ. ನಿಜವಾದ ಆಧ್ಯಾತ್ಮ ಸಾಧಕ ಆಳ ಅರ್ಥದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಯೋಗ ಅಂದ್ರೆ. ನಾವೆಲ್ಲ ಆಧ್ಯಾತ್ಮ ಸಾಧಕರು. ಸಾಧಾರಣ ಜನರಾದ್ರೆ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಎಷ್ಟೋ ವರ್ಷಗಳಿಂದ ಆಧ್ಯಾತ್ಮ ಸಾಹಿತ್ಯವನ್ನ ತಿಳ್ಕೊಳ್ತಾ ಬಂದಿರತಕ್ಕಂತಹ ಇಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ವಿಚಾರ ಕಷ್ಟ ಆಗೋದಿಲ್ಲ. ಏಕೆಂದ್ರೆ ಥಿಯಾಸಫಿ ಸಾಹಿತ್ಯವನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಉಪನ್ಯಾಸಗಳಲ್ಲಿ ಸಾಕಷ್ಟು ತಿಳ್ಕೊಳ್ತಾ ಬಂದಿದ್ದೇವೆ, ವ್ಯಾಸಂಗ ತರಗತಿಗಳಲ್ಲೂ ಕೂಡ ಅಲ್ವಾ. ಹಾಗೆ ದೇಹಾತ್ಮ ಪ್ರಜ್ಞೆಯಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥವರು ಈಗ ಮುಂದುವರಿದ ಉನ್ನತಾತ್ಮನ ಪ್ರಜ್ಞೆಯಲ್ಲಿ ಹೋಗಿ ಹೋಗ್ಬೇಕಾಗಿದೆ. ಉನ್ನತಾತ್ಮನ ಪ್ರಜ್ಞೆಯಿಂದ ಮುಂದುವರಿದ ಪರಮಾತ್ಮನಲ್ಲಿ ನಾವು ಒಂದಾಗಬೇಕು. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದಾದ್ರೆ ಪರಮಾತ್ಮನಿಂದ ಹೊರಟಂತಹ ಒಂದು ಕಿಡಿಯಾಗಿ ಬಂದಂತಹ ನಾವು ಈ ಕೆಳಗಿನ ಲೋಕಗಳಲ್ಲಿ ಅನುಭವಗಳನ್ನು ಪಡ್ಕೊಳ್ತಾ ನಮ್ಮ ಒಳಗಡೆ ಬೀಜ ರೂಪದಲ್ಲಿ ಇರ್ತಕ್ಕಂತಹ ದೈವಿ ಗುಣಗಳನ್ನ ಅನಾವರಣಗೊಳಿಸುತ್ತಾ ನಾವು ಎಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗಿ ಸೇರ್ಬೇಕಾಗಿದೆ. ಅದೇ ನಿಜವಾದ ಯೋಗ ಅಲ್ಲ. ಆಧ್ಯಾತ್ಮ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಅದೇ ನಿಜವಾದ ಯೋಗ. ಅನೇಕ ಲೋಕಗಳಲ್ಲಿ, ಸಪ್ತ ಲೋಕಗಳಲ್ಲಿ ಪರಮಾತ್ಮನ ಒಂದು ಅಂಶವಾಗಿ ಕೆಳಗಿಳಿದು ಬರುತ್ತಾ ಆಯಾ ಲೋಕಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುಗುಣವಾಗಿ ಆಯಾ ಪ್ರಕೃತಿ ತತ್ವಗಳಿಂದ ಆದಂತಹ ದೇಹವನ್ನ ಧರಿಸ್ಕೊಂಡಿದ್ದೇವೆ ನಾವು. ಅಂದ್ರೆ ನಾವು ದೇಹದಾರಿಗಳು, ಆದರೆ ದೇಹಗಳಲ್ಲ. ಅದನ್ನ ಚೆನ್ನಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಅದೇ ನಮಗೆ ಬೇಕಾಗಿರ್ತಕ್ಕಂತಹ ಮೊಟ್ಟ ಮೊದಲನೆಯ ವಿವೇಚನೆ. ನಾವು ದೇಹಗಳಲ್ಲ, ನಾನು ಸೂಕ್ಷ್ಮ ದೇಹವೂ ಅಲ್ಲ, ಸ್ಥೂಲ ದೇಹವೂ ಅಲ್ಲ, ಅದಕ್ಕಿಂತ ಉನ್ನತವಾದಂತಹ ಅದನ್ನ ಮೀರಿದ ಆತ್ಮಸ್ವರೂಪಿ ನಾನು ಅನ್ನುವಂತಹ ಒಂದು ವಿವೇಚನೆ ಅಂದ್ರೆ ಸ್ಪಷ್ಟತೆ ನಮಗೆ ಬೇಕಾಗಿದೆ. ನಾವು ಪುಸ್ತಕಗಳಲ್ಲಿ ಓದ್ತೇವೆ, ನಾವು ವ್ಯಾಸಂಗಗಳಲ್ಲಿ ತಿಳ್ಕೊಳ್ತೇವೆ, ಭಾಷಣಗಳಲ್ಲಿ ಕೇಳ್ತೇವೆ, ಹೇಳ್ತೇವೆ, ಆದರೆ ಅದನ್ನ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಿದೆ ಅನ್ನೋದು ನಮ್ಮ ಅನುಷ್ಠಾನದಲ್ಲಿ ಬಂದಾಗ ಮಾತ್ರ ತಿಳಿತಕ್ಕಂಥದ್ದು. ಅದು ಬಹಳ ಮುಖ್ಯ. ಈ ಯೋಗ ಅಂತಕ್ಕಂಥದ್ದು ಈ ಕೆಳ ಹಂತದ ಪ್ರಜ್ಞೆಯಿಂದ ಮೇಲ್ ಹಂತದ ಪ್ರಜ್ಞೆಗೆ ಏರ್ತಾ ಅಲ್ಲಿ ಒಂದಾಗ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ 3 ಮಾರ್ಗಗಳನ್ನು ಸೂಚಿಸಲಾಗಿದೆ ಅಂತ ನಾನೀಗಾಗಲೇ ಹೇಳಿದೆ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಮತ್ತೆ ಕರ್ಮ ಮಾರ್ಗ. ಆದರೆ ಯಾವುದು ಒಂದು ಮಾರ್ಗನೂ ಕೂಡ ಮತ್ತೊಂದಕ್ಕಿಂತ ಶ್ರೇಷ್ಠವೂ ಅಲ್ಲ, ಕನಿಷ್ಠವೂ ಅಲ್ಲ. ನಾನು ಜ್ಞಾನ ಮಾರ್ಗಿ, ನನಗೆ ಭಕ್ತಿ ಬೇಡ ಅನ್ನುವ ಹಾಗಿಲ್ಲ. ನಾನು ಭಕ್ತಿ ಮಾರ್ಗದಲ್ಲಿದ್ದೇನೆ, ನನಗೆ ಕರ್ಮ ಬೇಡ ಅಥವಾ ನನಗೆ ಜ್ಞಾನ ಬೇಡ ಅನ್ನುವ ಹಾಗಿಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಸ್ವಭಾವತಃ ಒಬ್ಬ ವ್ಯಕ್ತಿ ಹೆಚ್ಚು ಭಕ್ತಿಯಲ್ಲಿ ತೊಡಕೊಂಡಿರ್ಬೋದು, ಅಥವಾ ಹೆಚ್ಚು ಜ್ಞಾನಾರ್ಜನೆಯಲ್ಲಿ ತೊಡಕೊಂಡಿರ್ಬೋದು, ಅಥವಾ ಸೇವಾ ಕಾರ್ಯಗಳಲ್ಲಿ ಆತನನ್ನು ತಾನು ತೊಡಗಿಸ್ಕೊಂಡಿರ್ಬೋದು. ಆದರೆ ಒಬ್ಬ ವ್ಯಕ್ತಿ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು ಅಂದರೆ ಎಲ್ಲವೂ ಬೇಕು. ಹೇಗೆ ಅಂತನ್ನೋದನ್ನು ನೋಡೋದಾದರೆ ನೋಡಿ, ಜ್ಞಾನವಿಲ್ಲದೆ ಕರ್ಮವಿಲ್ಲ, ಅಥವಾ ಕರ್ಮ ಪೂರ್ಣವಲ್ಲ. ಜ್ಞಾನವಿಲ್ಲದೆ ನಾವು ಮಾಡ್ತಕ್ಕಂಥ ಕರ್ಮ ಪೂರ್ಣವಲ್ಲ. ಭಕ್ತಿ ಇಲ್ಲದೆ ಜ್ಞಾನಕ್ಕೆ ಬೆಲೆ ಇಲ್ಲ. ಕರ್ಮ ಇಲ್ಲದೆ ಮುಕ್ತಿನೇ ಇಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಹೇಗೆ ಅಂದರೆ ನೋಡಿ, ಅಜ್ಞಾನಿ ಮಾಡ್ತಕ್ಕಂತಹ ಕೆಲಸ ಹೇಗಿರುತ್ತೆ ಅಂದರೆ ಕುರುಡ ನಡ್ಕೊಂಡು ಹೋದಾಗೆ ದಾರಿಲಿ ಪಥಕ್ರಮಣ ಮಾಡಿದ ಹಾಗೆ.
ಅವನಿಗೆ ಕೈಕಾಲು ಚೆನ್ನಾಗಿದೆ, ನಡೆಯೋಕ್ಕೆ ಬರುತ್ತೆ, ಆದರೆ ಕಣ್ಣಿಲ್ಲ. ಅಂದರೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲದಲೇ ಇರ್ತಕ್ಕಂಥವನು ಹೇಗೆ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ? ಅದಕ್ಕೆ ಜ್ಞಾನ ಮುಖ್ಯ. ಮತ್ತು ಕಾರ್ಯವನ್ನು ಮಾಡ್ದಲೇ ಇರ್ತಕ್ಕಂತಹ ಜ್ಞಾನಿ, ಅಂದರೆ ಕೆಲಸ ಮಾಡೋದಿಲ್ಲ, ಜ್ಞಾನ ಸಂಪಾದನೆ ಮಾಡಿದ್ದೇನೆ, ನಾನು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೇನೆ, ಆತ್ಮಜ್ಞಾನ ಗೊತ್ತು ನನಗೆ, ನಾನು ಅಷ್ಟು ಭಾಷಣಗಳನ್ನು ಮಾಡಿದ್ದೇನೆ, ಕೇಳಿದ್ದೇನೆ, ಅರ್ಥೈಸ್ಕೊಂಡಿದ್ದೇನೆ, ನನಗೆ ಬುದ್ಧಿಶಕ್ತಿ ಭಾಳ ಚೆನ್ನಾಗಿದೆ, ಆದರೆ ಏನೂ ಮಾಡಲ್ಲ. ಏನು ಪ್ರಯೋಜನ? ಅನುಷ್ಠಾನಕ್ಕೆ ಬರದಲೇ ಇರ್ತಕ್ಕಂತಹ ಜ್ಞಾನವನ್ನು ಹೆಳವನಿಗೆ ಹೋಲಿಸ್ತಾರೆ. ಅನುಷ್ಠಾನಕ್ಕೆ ಬರದಲೇ ಇರೋ ಜ್ಞಾನ ಹೆಳವನಿಗೆ ಹೋಲಿಸ್ತಕ್ಕಂಥದ್ದು. ಅದಕ್ಕೆ ಜ್ಞಾನಿಗೆ ಕರ್ಮ ಬಹಳ ಮುಖ್ಯ. ಹೌದು, ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ, ಬಹಳ ಜ್ಞಾನಿ ನಾನು ತುಂಬ ತಿಳ್ಕೊಂಡಿದ್ದೇನೆ, ಭಾಷಣ ಮಾಡ್ತಾ ಇದ್ದೇನೆ, ನನಗೆ ಮುಕ್ತಿ ಸಿಗ್ತಾ? ಅಲ್ಲಿ ಏನಿದೆ? ಕರ್ಮವನ್ನು ಮಾಡ್ತಾ ಇರ್ತಕ್ಕಂತಹ ಜ್ಞಾನಿಗೆ ಭಕ್ತಿ ಇಲ್ಲದೆ ಇದ್ದರೆ, ಭಕ್ತಿ ಭಾವ ಅನ್ನೋದು ಇಲ್ಲದೆ ಇದ್ದರೆ, ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ, ಮೌನವಾಣಿ ಗ್ರಂಥದಲ್ಲಿ. ಅದನ್ನು ಏನಕ್ಕೆ ಹೋಲಿಸ್ತಾರೆ ಗೊತ್ತಾ ಅವರು? ಮದಿಸಿದ ಆನೆ ಅಂತಾರೆ. ಮದಿಸಿದ ಆನೆ ಅಂತೆ. ಯಾಕೆಂದರೆ ಭಕ್ತಿ ಅಂತಕ್ಕಂಥದ್ದು ವಿನಮ್ರತೆಯನ್ನು ತಂದುಕೊಡುತ್ತೆ, ವಿನಯವನ್ನು ತಂದುಕೊಡುತ್ತೆ, ಅರ್ಪಣಾ ಭಾವವನ್ನು ತಂದುಕೊಡುತ್ತೆ. ಅದಕ್ಕೆ ಜ್ಞಾನ, ಭಕ್ತಿ, ಕರ್ಮ ಮೂರೂ ಕೂಡ ಮನುಷ್ಯನಿಗೆ ಆತನ ಆತ್ಮ ಸಾಧನೆಗೆ, ಆತನ ಜೀವನ್ಮುಕ್ತಿಗೆ, ಆತ ಎಲ್ಲಿ ಹೋಗಬೇಕೋ ಅಲ್ಲಿ ಸೇರಿ ಹೋಗೋದಕ್ಕೆ, ಆತ ಉನ್ನತಾತ್ಮನಲ್ಲಿ ಒಂದಾಗೋದಕ್ಕೆ, ಪರಮಾತ್ಮನಲ್ಲೇ ಹೋಗಿ ಲೀನವಾಗೋದಕ್ಕೆ ಮೂರೂ ಕೂಡ ಮುಖ್ಯ. ಒಂದು ಇನ್ನೊಂದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜ್ಞಾನ, ಭಕ್ತಿ, ಕರ್ಮ. ಯಾಕೆಂದರೆ ನಮಗೇನು ಕರ್ಮ ಬೇಡಪ್ಪ, ನಾನು ಜ್ಞಾನಿ, ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ಜ್ಞಾನ ಇದೆ, ಭಕ್ತಿ ಭಾವ ಇದೆ, ಸಾಕು, ನಾನು ಕೆಲಸ ಮಾಡೋದಿಲ್ಲ ಅಂದರೆ ಆಗತ್ತಾ? ನಾವು ಹೇಗೆ ಮಾಡಲ್ಪಟ್ಟಿದ್ದೀವಿ ಅಂದರೆ ನಾವು ಒಂದು ಕ್ಷಣ ಕೂಡ ಕೆಲಸ ಮಾಡದೇ ಇರೋಕ್ಕಾಗಲ್ಲ. ಕ್ರಿಯೆ ಇಲ್ಲದ ಕ್ಷಣವೇ ಇಲ್ಲ ಅಂತಾರೆ. ನಾವು ವ್ಯಾಸಂಗ ತರಗತಿಗಳಲ್ಲಿ ಸಾಕಷ್ಟು ವಿಚಾರ ಮಾಡ್ತಾ ಬಂದಿದ್ದೇವೆ. ಇದನ್ನು ಕೆಲಸ ಮಾಡದೆ ಒಂದು ನಿಮಿಷನಾದರೂ ಮನುಷ್ಯ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ಅಂದರೆ ನಾವು ಕೆಲಸ ಬರೀ ನಮ್ಮ ದೇಹದ ಮೂಲಕ ಮಾಡ್ತಾ ಇದ್ದೀವ, ಸ್ಥೂಲ ದೇಹದ ಮೂಲಕ ಇಲ್ಲ. ಕಾಯ, ವಾಚ, ಮನಸ್ಸ. ನಾವು ಸುಮ್ಮನೆ ಒಂದು ಕಡೆ ಕೂತಿದ್ರು ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಅದು ಕೂಡ ಒಂದು ಕೆಲಸನೇ, ಅದು ಕೂಡ ಒಂದು ಕ್ರಿಯೆನೇ, ಅದು ಕೂಡ ಒಂದು ಕರ್ಮವೇ. ಹೌದಾ? ಅದು ಕೂಡ ಒಂದು ಕರ್ಮವೇ. ಹೀಗಿರುವಾಗ ನಾವು ಇವು ಮೂರನ್ನು ಸಮನ್ವಯಿಸಿ ಜೀವನ ಮಾಡಿದ್ದೇ ಆದರೆ ಆಗ ಮಾತ್ರ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಭಗವದ್ಗೀತೆಯ ಸಾಂಖ್ಯ ಯೋಗವನ್ನೇ ಈ 2 ದಿನದ ವ್ಯಾಸಂಗ ಗೋಷ್ಠಿಯಲ್ಲಿ ಮುಖ್ಯವಾಗಿ ತಗೊಂಡಿರ್ತಕ್ಕಂಥದ್ದು. ಸಾಂಖ್ಯ ಯೋಗ ಹೇಗೆ ಅಂದರೆ ಒಂದು ಸಿನಾಪ್ಸಿಸ್ ಅಂತ ಹೇಳಿಬಿಟ್ರು. ಭಗವದ್ಗೀತೆಗೆ ಸಿನಾಪ್ಸಿಸ್ಸು ಸಾಂಖ್ಯ ಯೋಗ ಅಂತ. ಅಂದರೆ ಇಲ್ಲಿ ಆ ಕೃಷ್ಣ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂದೇಶದಲ್ಲಿ ಶರಣಾಗತಿಯ ಲಕ್ಷಣನೂ ಹೇಳ್ತಾರೆ, ಆತ್ಮ ಅನಾತ್ಮ ವಿವೇಕವೂ ಇದೆ, ನಿಷ್ಕಾಮ ಕರ್ಮದ ಬಗ್ಗೆ ಹೇಳಿದ್ದಾರೆ, ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೂಡ ಹೇಳಿದ್ದಾರೆ. ಎಷ್ಟೊಂದು ವಿಚಾರಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಮಗೆ ತಿಳಿಸಿರ್ತಕ್ಕಂಥದ್ದು. ಈ ದಿನದ ನನ್ನ ಉಪನ್ಯಾಸಕ್ಕೆ ನಿರ್ದೇಶಕರು ಸೂಚಿಸಿರ್ತಕ್ಕಂಥದ್ದು ಈ 2ನೇ ಅಧ್ಯಾಯದ ಅಂದರೆ ಸಾಂಖ್ಯ ಯೋಗದ 2 ಶ್ಲೋಕಗಳನ್ನು. ಅದು ಕರ್ಮಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ಮಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ನಿಷ್ಕಾಮ ಕರ್ಮದ ಬಗ್ಗೆ, ಮತ್ತೊಂದು ಕರ್ಮವನ್ನು ಮಾಡುವ ಕೌಶಲ್ಯದ ಬಗ್ಗೆ. ನಾವೆಲ್ಲ ಕೆಲಸ ಮಾಡ್ತಾನೇ ಇದ್ದೀವಿ ಸತತವಾಗಿ. ಆ ಕೆಲಸ ಸಮರಸತೆಯಿಂದ ಇಲ್ಲ, ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿದೆ ಅಂತ ಕೂಡ ಗೊತ್ತು. ಆ ಕೆಲಸವನ್ನು ಸಮರ್ಪಕವಾಗಿ ಮಾಡತಕ್ಕಂತಹ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಅನ್ನುವಂತಹ 2 ವಿಚಾರಗಳ ಬಗ್ಗೆ, 2 ಶ್ಲೋಕದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇ ಶ್ಲೋಕ ಏನು ಹೇಳುತ್ತೆ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ
ಮಾ ಕರ್ಮ ಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವ ಕರ್ಮಣಿ. ಎಲ್ಲರೂ ಸಾಕಷ್ಟು ಬಾರಿ ಈ ಶ್ಲೋಕವನ್ನು ಪಠಿಸಿರ್ತೇವೆ, ಕೇಳಿರ್ತೇವೆ ಕೂಡ. ಈ ಹಿಂದಿನ ಒಂದು ಉಪನ್ಯಾಸದಲ್ಲೂ ಕೂಡ ಈ ಒಂದು ಶ್ಲೋಕದ ಬಗ್ಗೆ ಅವರು ಉಲ್ಲೇಖ ಮಾಡಿ, ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ. ಅಪ್ಪ ಅರ್ಜುನ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಕ್ಕಂಥದ್ದು, ನಿನಗೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ಅಧಿಕಾರ ಇದೆ. ಕರ್ಮ ಫಲದಲ್ಲಿ ಯಾವಾಗಲೂ ನಿನಗೆ ಆಸಕ್ತಿ ಅನ್ನೋದು ಬೇಡ. ಅರ್ಜುನನಿಗೆ ಕೊಟ್ಟ ಸಂದೇಶ ನಮಗೂ ಕೂಡ ಅನ್ವಯವಾಗುತ್ತೆ. ಯಾಕೆಂದರೆ ನಾವು ಕೂಡ ಆ ಒಂದು ಸ್ಥಿತಿಯನ್ನು ಪಡ್ಕೊಳ್ತಕ್ಕಂತಹ ಒಂದು ಸಾಧನೆಯಲ್ಲಿ ತೊಡಕೊಂಡಿರೋದ್ರಿಂದ ಇದು ಬಹಳ ಮುಖ್ಯ. ಕರ್ಮ ಫಲದಲ್ಲಿ ಆಸಕ್ತಿ ಯಾವಾಗಲೂ ಬೇಡ, ಕರ್ಮವನ್ನು ಮಾತ್ರ ನೀನು ಮಾಡ್ತಾ ಹೋಗು. ಹಾಗೆ ಸಕಾಮ ಭಾವದಿಂದ ಕರ್ಮವನ್ನು ಮಾಡಬೇಡ. ಅದನ್ನೇ ಹೇಳ್ತಾರೆ, ಮಾ ಕರ್ಮ ಫಲ ಹೇತುರ್ಭೂಃ ಮಾತೇ ಸಂಗೋಸ್ತ್ವ ಕರ್ಮಣಿ. ಸಕಾಮ ಭಾವದಿಂದ ಕರ್ಮವನ್ನು ಮಾಡಬೇಡ, ಆದರೆ ಕರ್ಮಗಳನ್ನು ಬಿಟ್ಟು ಬಿಡಬೇಕು ಅನ್ನೋ ಆಗ್ರಹವೂ ಬೇಡ. ಕರ್ಮ ನನ್ನನ್ನು ಬಂಧಿಸುತ್ತಪ್ಪ, ಹೇಗೆ ಮಾಡೋದು ನನಗೆ ಗೊತ್ತಿಲ್ಲ, ಕರ್ಮನೇ ಮಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂದರೆ ಮುಕ್ತಿನೂ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈ ಶ್ಲೋಕ ಇರುವಂಥದ್ದು. ನಾವು ನಮ್ಮನ್ನು ಗಮನಿಸ್ಕೋಬೇಕು. ಸ್ವಯಂ ಪರಿಶೀಲನೆಗೆ ಬಹಳ ಒತ್ತು ಕೊಟ್ಟಿರ್ತಕ್ಕಂಥದ್ದು ಥಿಯಾಸಫಿ ಸಾಹಿತ್ಯದಲ್ಲಿ. ಹೌದಾ? ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೀವಿ? ನಮ್ಮ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳನ್ನು ಉಪಯೋಗಿಸಿ ಕೆಲಸ ಮಾಡ್ತಾ ಇದ್ದೀವಿ. ದೇಹಾತ್ಮ ಪ್ರಜ್ಞೆಯಲ್ಲಿ ಸದ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ದೇಹಾತ್ಮ ಪ್ರಜ್ಞೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳೋದಕ್ಕೆ ನಿಜವಾಗ್ಲೂ ಸಮಯಾವಕಾಶ ಇಲ್ಲ, ಸೂಕ್ಷ್ಮವಾಗಿ ಹೇಳ್ತೇನೆ. ದೇಹಾತ್ಮ ಪ್ರಜ್ಞೆ ಅಂದರೆ ಕೆಳಗಿನ 3 ಲೋಕಗಳಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಸ್ಥೂಲ ಲೋಕದಲ್ಲಿ ಸ್ಥೂಲ ದೇಹದ ಮೂಲಕ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕಾಮಲೋಕದಲ್ಲಿ ಅಂದರೆ ಆಶಾ ಲೋಕದಲ್ಲಿ ಈ ಕಾಮ ಶರೀರದ ಮೂಲಕ ಅಥವಾ ಆಶಾ ಶರೀರದ ಮೂಲಕ ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ರಾಗ ಭಾವಗಳು. ನಾವು ಬರೀ ನಮ್ಮ ಕೈಕಾಲು ಉಪಯೋಗಿಸಿ ಕೆಲಸ ಮಾಡ್ತಾ ಇದ್ದೀವ, ನಮ್ಮ ಸ್ಥೂಲ ದೇಹದ ಮೂಲಕ ಕೆಲಸ ಮಾಡ್ತಾ ಇದ್ದೀವ? ಇಲ್ಲ, ನಮಗೆ ರಾಗಭಾವಗಳು ಕೂಡ ಇವೆ. ಹೌದಾ? ರಾಗಭಾವಗಳು ಕೂಡ ಇವೆ. ಅದನ್ನೇ ನಾವು ಹೇಳ್ತಕ್ಕಂಥದ್ದು ಸೂಕ್ಷ್ಮ ಶರೀರದ ಮೂಲಕ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದೇ ಕಾಮ ಶರೀರ ಅಂತ ನಾವು ಹೇಳೋದು. ನಮಗೆ ಮನಸ್ಸು ಇದೆ, ನಮ್ಗೆ ಆಲೋಚನಾ ಶಕ್ತಿ ಇದೆ, ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ಅದು ಎಲ್ಲಿಂದ ಬರ್ತಾ ಇದೆ ಆಲೋಚನೆಗಳು? ಅದು ಬರ್ತಾ ಇರ್ತಕ್ಕಂಥದ್ದು ಮನೋಕ್ಷೇತ್ರದಿಂದ. ಅಂದರೆ ಆ ಮನಸ್ಸಿನ ಕ್ಷೇತ್ರ, ಮನೋಲೋಕದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಕಟ್ಕೊಂಡಿರ್ತಕ್ಕಂತಹ ಒಂದು ಮನೋದೇಹ. ಈ ಮನೋಲೋಕದಲ್ಲೂ ಕೂಡ 2 ಅಂತಸ್ತನ್ನ ಥಿಯಾಸಫಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇನ್ನೆಲ್ಲೂ ಹೇಳಿಲ್ಲ, ಇನ್ಯಾವ ಸಾಹಿತ್ಯದಲ್ಲೂ ಇಷ್ಟು ಸ್ಪಷ್ಟತೆ ಅನ್ನೋದಿಲ್ಲ. ಈ ಮನೋಲೋಕದಲ್ಲಿ ಕೆಳ ಮನೋಲೋಕ, ಮೇಲ್ ಮನೋಲೋಕ. ಅಂದರೆ ಶುದ್ಧ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಶುದ್ಧವಾದ ಆಲೋಚನೆಗಳ ಮೂಲಕ ಕೆಲಸ ಮಾಡ್ತಕ್ಕಂಥದ್ದು ಉನ್ನತ ಮನಸ್ಸಿನ ಸ್ಥಿತಿಯಲ್ಲಿ. ಅದೇ ರಾಗಭಾವಗಳ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಈ ಕೆಳಗಿನ ಮನಸ್ಥಿತಿಯಲ್ಲಿ. ಅದಕ್ಕೆ ನಾವು ಹೇಳ್ತೇವೆ ಇದನ್ನ ಕಾಮ ಮನಸ್ಸು ಅಂತ ಹೇಳ್ತಾರೆ. ಕಾಮ ಮನಸ್ಸು ಅಂದರೆ ಈ ಕೆಳಗಿನ ಹಂತದ ಯೋಚನೆಗಳು ಬರ್ತಾ ಇದೆಯಲ್ಲ, ವಿಜ್ಞಾನದಲ್ಲಿ ತಗೊಂಡ್ರೆ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತಾರೆ. ಲೆಫ್ಟ್ ಬ್ರೈನ್ ಈಸ್ ಲಾಜಿಕಲ್ ಮೈಂಡ್. ಅದು ಪ್ರತಿಯೊಂದನ್ನು ಒಡೆದು ನೋಡ್ತಕ್ಕಂಥದ್ದು, ಪ್ರತ್ಯೇಕಿಸಿ ನೋಡ್ತಕ್ಕಂಥದ್ದು. ಅಲ್ಲಿ ಸ್ವಾರ್ಥ ಅನ್ನೋದು ತಾನೇ ತಾನಾಗಿ ಕಾಣಿಸ್ತಾ ಇದೆ. ಅದು ಯಾವಾಗಲೂ ರಾಗಭಾವಗಳ ಜೊತೆ ಸೇರಿಕೊಂಡು ಕೆಲಸ ಮಾಡುತ್ತೆ. ಅದೇ ಉನ್ನತವಾದ ಮನಸ್ಸು ರೈಟ್ ಬ್ರೈನ್ ಅಂತ ಹೇಳ್ತೀವಿ, ಅದು ಹೋಲಿಸ್ಟಿಕ್ ಬ್ರೈನ್ ಅಂತ ಹೇಳ್ತೀವಿ. ಎಲ್ಲವನ್ನು ಒಂದುಗೂಡಿಸಿ ಸಮರಸತೆಯಿಂದ ನೋಡ್ತಕ್ಕಂಥದ್ದು. ಆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಬುದ್ಧಿ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆ ಮನಸ್ಸು. ನಮಗೆ ನಿಜವಾಗ್ಲೂ ವಿವೇಕ ಮೂಡಬೇಕು ಅಂದರೆ ಬುದ್ಧಿ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡಬೇಕು. ಬುದ್ಧಿ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವ? ನಮ್ಮ ಶಕ್ತಿ ಇದೆ, ನಮ್ಮೊಳಗಡೆ ಸಾಕಷ್ಟು ಶಕ್ತಿ ಇದೆ, ಆದರೆ ಅದನ್ನು ನಾವು ಕಂಡುಕೊಂಡಿಲ್ಲ, ನಾವಿನ್ನೂ ಅದನ್ನು ಉಪಯೋಗಿಸ್ತಾ ಇಲ್ಲ. 7 ಲೋಕಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ. ಯಾಕೆಂದರೆ ನಾವು ಆತ್ಮಸ್ವರೂಪಿಗಳು. ಆತ್ಮಲೋಕದಲ್ಲಿ ಇದೆ ನಮ್ಮ ನಿಜವಾದ ಸ್ವಸ್ವರೂಪ ಅಲ್ವಾ? ಅಲ್ಲಿಂದ ನಾವು ಎಲ್ಲ ಲೋಕಗಳಲ್ಲೂ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಬೋದು. ಅದನ್ನೇ ಸಿದ್ಧಿಗಳು ಅಂತ ಹೇಳುವಂಥದ್ದು. ಇರಲಿ, ಆದರೆ ನಾವು ಈ ಸದ್ಯದಲ್ಲಿ ಕೆಳಗಿನ 3 ಹಂತದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸ್ಥೂಲ ಲೋಕ, ಕಾಮಲೋಕ ಮತ್ತು ಈ ಕೆಳಗಿನ ಮನೋಲೋಕ ಮಾತ್ರನೇ, ಅಲ್ಲಿನೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಆಲೋಚನೆಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ? ಮನೋಮಯ ಕ್ಷೇತ್ರದಲ್ಲಿ ಅಂತ ನಾವು ನೋಡೋದು.
ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಆಲೋಚನೆಗೂ ಕೂಡ ಒಂದು ರೂಪ ಅಂತಕ್ಕಂಥದ್ದು ಇರುತ್ತೆ ಅಲ್ವಾ. ನಮ್ಗೆ ಯಾವುದೇ ಒಂದು ಆಲೋಚನೆ ಬಂದಾಗಲೂ ಅದು ರೂಪಕ್ಕೆ ಅಂಟ್ಕೊಂಡಿರುತ್ತೆ. ನೀವು ಗಮನಿಸಿ ನೋಡಬೇಕು. ಯಾವುದೋ ಒಬ್ಬರ ಬಗ್ಗೆ ನಿಮ್ಗೆ ಆಲೋಚನೆ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾವುದೋ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿಯ ರೂಪ ನಮಗೆ ಬರುತ್ತೆ. ಇಲ್ಲ ಯಾವುದೋ ಒಂದು ಹಣ್ಣು ನನಗೆ ತಿನ್ನಬೇಕು ಅನಿಸ್ತು, ಆ ಹಣ್ಣಿನ ರೂಪ ನಮ್ಮ ಮನಸ್ಸಲ್ಲಿ ಮೂಡ್ತಕ್ಕಂಥದ್ದು. ಅದಕ್ಕೆ ಇದನ್ನು ರೂಪ ಮನಸ್ಸು ಅಂತ ಕೂಡ ಹೇಳ್ತಾರೆ. ಆ ರೂಪ ನಮ್ಮ ಮನಸ್ಸಲ್ಲಿ ಬಂದಿದ ತಕ್ಷಣ ಅದನ್ನು ತಿನ್ನಬೇಕು ಅಂತಕ್ಕಂತಹ ಆಸೆ ಪ್ರಚೋದನೆ ಮಾಡೋದು ಯಾವುದು? ನಮ್ಮ ಹಿಂದಿನ ಒಂದು ಅನುಭವ. ಅದು ಎಲ್ಲಿಂದ ಬಂತು? ಈ ಆಶಾ ಶರೀರದಿಂದ ಬಂದಂಥದ್ದು. ಈ ಆಶಾ ಶರೀರ ಅಂತಕ್ಕಂಥದ್ದು ನಮ್ಮ ಕಾಮನೆಗಳು ಮನಸ್ಸನ್ನು ಪ್ರಚೋದನೆ ಮಾಡುತ್ತೆ. ಮನಸ್ಸು ನಮ್ಮ ಶರೀರಕ್ಕೆ ಸಂದೇಶ ಕಳಿಸುತ್ತೆ, ನೀನು ಈ ಥರ ಕೆಲಸ ಮಾಡು ಅಂತ. ಹಾಗೆ ನಾವು 3 ಲೋಕಗಳಲ್ಲಿ 3 ದೇಹಗಳ ಮೂಲಕ ಕೆಲಸ ಮಾಡ್ತಾ ಇದ್ದೇವೆ. ಇರಲಿ, ಹೀಗೆ ನಾವು ಯಾವಾಗ ಈ ರೂಪಗಳಿಗೆ ಅಂಟ್ಕೊಂಡಿರ್ತೀವೋ, ನಮ್ಮ ಆಲೋಚನೆಗಳು ಕೆಳಮಟ್ಟದ್ದಾಗಿರುತ್ತೋ, ಆಗ ಬೇಕು ಬೇಡಗಳಿರುತ್ತೆ. ಯಾವುದೇ ಒಂದು ಆಲೋಚನೆ ಬಂದಾಗ ಅಲ್ಲಿ ರೂಪ ಸೃಷ್ಟಿಯಾದಾಗ ನಮಗಿದು ಬೇಕು ಅಥವಾ ಬೇಡ. ಅದು ಯಾವುದೋ ಒಂದು ವಸ್ತು ಇರ್ಬೋದು, ಒಂದು ಪದಾರ್ಥ ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು. ನಮಗೇನನ್ಸುತ್ತೆ? ಇಲ್ಲ ಬೇಕು ಅಥವಾ ಬೇಡ. ಅದು ಯಾವಾಗಲೂ ರಾಗಭಾವಗಳ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಹೀಗೆ ನಮ್ಮ ಕೆಲಸಗಳಲ್ಲಿ ಯಾವಾಗ ಬೇಕು ಬೇಡಗಳಿರುತ್ತೋ ಅದನ್ನೇ ಸಕಾಮ ಕರ್ಮ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸಕಾಮ ಕರ್ಮ ಅನ್ನುವಂಥದ್ದಕ್ಕೆ ನಾವು ಹೀಗೆ ಅರ್ಥೈಸ್ಕೊಳ್ಬೇಕು. ನಮಗೆ ಬೇಕು ಅಥವಾ ಬೇಡ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಏನೋ ಒಂದನ್ನು ಅಪೇಕ್ಷೆ ಇಟ್ಕೊಂಡೇ ಮಾಡ್ತೀವಿ. ನಾವು ಯಾವುದೋ ಉದ್ದೇಶ ಇಟ್ಕೊಳ್ಳದೆ ಕೆಲಸ ಮಾಡ್ತೀವ? ಯಾವ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಉದ್ದೇಶಗಳನ್ನು ಇಟ್ಕೊಂಡೇ ಕೆಲಸ ಮಾಡ್ತೇವೆ. ಅದು ಎಲ್ಲವೂ ಕೂಡ ಸಕಾಮ ಕರ್ಮವೇ. ಅದಕ್ಕೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಇಲ್ಲಿ, ಈ ಸಕಾಮ ಕರ್ಮವನ್ನು ನೀನು ತ್ಯಜಿಸು. ನೀನು ಈ ಸಕಾಮ ಕರ್ಮವನ್ನು ತ್ಯಜಿಸು. ಯಾಕೆಂದರೆ ಮೋಹ ಇರ್ತಕ್ಕಂಥದ್ದೇ ಈ ಸಕಾಮದಲ್ಲಿ. ಅಂದರೆ ಪ್ರತಿಫಲಾಪೇಕ್ಷೆ ಇಲ್ಲದಲೇ ನೀನು ಕೆಲಸ ಮಾಡು ಅನ್ನುವಂಥದ್ದನ್ನು ಅವರು ನಮಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದರಿಂದ ಆಚೆ ನಮ್ಮ ಪ್ರಜ್ಞೆಯನ್ನು ತಗೊಂಡು ಹೋಗಬೇಕು. ಬೇಕು ಬೇಡಗಳಿರೋವರೆಗೂ ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ. ಈ ಬೇಕು ಬೇಡಗಳು ಸಾಕಾದಾಗ ನಾವು ಈ ಪ್ರಜ್ಞೆಯಲ್ಲಿ ಇರೋದೇ ಇಲ್ಲ. ಆ ಉನ್ನತ ಶುದ್ಧ ಮನಸ್ಸಿನ ತತ್ವದಲ್ಲಿ ನಮ್ಮ ಪ್ರಜ್ಞೆ ಇರುತ್ತೆ. ಆವಾಗ ಯಾವುದು ಬೇಡ, ಯಾವುದೂ ಬೇಕಾಗಿಲ್ಲ. ಬೇಕೂ ಇಲ್ಲ, ಬೇಡನೂ ಇಲ್ಲ. ಬೇಕು ಬೇಡಗಳಿದ್ದಾಗಲೇ ರಾಗದ್ವೇಷಗಳು, ನಮ್ಮ ಅರಿಷಡ್ವರ್ಗಗಳು ಕೆಲಸ ಮಾಡೋದೇ ಅಲ್ಲಿ. ಹಾಗೆ ನಾವು ಉನ್ನತ ಮನಸ್ಸಿನ ತತ್ವದಲ್ಲಿ ಕೆಲಸ ಮಾಡೋವರೆಗೆ ಈ ಸಕಾಮ ಕರ್ಮ ಅಂತಕ್ಕಂಥದ್ದು ಹೋಗೋದಿಲ್ಲ. ಉನ್ನತ ಮನಸ್ಸಿನ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರವೇ ನಮಗೆ ಪ್ರತಿಫಲಾಪೇಕ್ಷೆ ಅನ್ನೋದು ಬೇಡ ಅನ್ನುವಂತಹ ನಮಗೆ ಭಾವ ಮೂಡೋದಕ್ಕೆ ಸಾಧ್ಯ. ಈ ಉನ್ನತ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಅಲ್ಲಿ ಬರ್ತಕ್ಕಂತಹ ಆಲೋಚನೆಗಳಿಗೆಲ್ಲ ರೂಪ ಇಲ್ಲ. ಅದಕ್ಕೆ ನಾವು ಬಹಳ ಸೂಚ್ಯವಾಗಿ ಥಿಯಾಸಫಿ ವಾಂಗ್ಮಯದಲ್ಲಿ ಅರೂಪ ಮನಸ್ಸು ಅಂತ ಹೇಳ್ತಾರೆ. ಈ ಅರೂಪ ಮನಸ್ಸು ಮಾಡ್ತಕ್ಕಂತಹ ಅಲ್ಲಿ ಬರ್ತಕ್ಕಂತಹ ಆಲೋಚನೆಗಳು ಹೇಗಿರುತ್ತೆ ಅಂದರೆ ಅವೆಲ್ಲವೂ ಕೂಡ ಬುದ್ಧಿಯ ಬೆಳಕಿನಲ್ಲೇ ಬರ್ತಕ್ಕಂಥದ್ದು. ದಯೆ, ಪ್ರೇಮ, ಕರುಣೆ, ಅನುಕಂಪ, ಈ ಎಲ್ಲ ಭಾವಗಳಿದೆಯಲ್ಲ, ಇವೆಲ್ಲವೂ ಕೂಡ ಉನ್ನತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಈ ಉನ್ನತ ಮನಸ್ಸು ಬುದ್ಧಿ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡುತ್ತೆ. ಕೆಳ ಮನಸ್ಸು ನಮ್ಮ ರಾಗಭಾವಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡುತ್ತೆ. ಅದಕ್ಕೆ ಕೆಳ ಮನಸ್ಸನ್ನು ನಾವು ಕಾಮ ಮನಸ್ಸು ಅಂತೇವೆ. ಅದೇ ಮೇಲ್ಮನಸ್ಸು ಪರಿಶುದ್ಧವಾಗಿರ್ತಕ್ಕಂತಹ ಮನಸ್ಸು, ಉನ್ನತ ಸದ್ಗುಣಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಮನಸ್ಸಿದೆಯಲ್ಲ, ಅದು ಯಾವಾಗಲೂ ಬುದ್ಧಿ ಪ್ರಜ್ಞೆಯಲ್ಲೇ ಕೆಲಸ ಮಾಡುತ್ತೆ. ಬುದ್ಧಿ ಪ್ರಜ್ಞೆಯ ಬೆಳಕಲ್ಲಿ ಕೆಲಸ ಮಾಡುತ್ತೆ. ಆ ಪ್ರಜ್ಞಾ ಒಂದು ಸ್ಥಿತಿಗೆ ಹೋದಾಗ ಮಾತ್ರನೇ ನಮಗೆ ಏಕತೆಯ ಅನುಭವ ಆಗ್ತಕ್ಕಂಥ. ಈ ಕೆಳಹಂತದಲ್ಲಿ, ಈ ಪ್ರಜ್ಞಾ ವಲಯದಲ್ಲಿ ನಾವು ಎಷ್ಟೇ ಹೇಳಿದ್ರು ಸಹೋದರ ಭಾವ, ನಮ್ಮ ಥಿಯಾಸಫಿ ಹೇಳ್ತಕ್ಕಂಥ ಮೊಟ್ಟ ಮೊದಲನೆಯ ಉದ್ದೇಶನೇ ಸಾರ್ವತ್ರಿಕ ಸಹೋದರ ಭಾವ. ನಾವು ಹೇಳ್ತೇವೆ, ಪ್ರಯತ್ನ ಪಡ್ತೇವೆ, ಆದರೂ ಕೂಡ ಪೂರ್ತಿಯಾಗಿ ನಾವು ಇದರಲ್ಲಿ ಪರಿಪೂರ್ಣರಾಗಬೇಕು ಅಂದರೆ ನಮಗೆ ಬುದ್ಧಿಯ ಬೆಳಕು ಬೀಳಲೇಬೇಕು, ವಿವೇಕ ಜಾಗೃತವಾಗಲೇಬೇಕು. ಆಗ ಮಾತ್ರ ನಾವು ನಿಜ ಅರ್ಥದಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಸಹೋದರ ಭಾವದ ಸಾಕಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು. ವಿವೇಕದಿಂದ ಕೆಲಸ ಮಾಡಿದಾಗ ಮಾತ್ರನೇ ಆತ್ಮ ಯಾವುದು, ಅನಾತ್ಮ ಯಾವುದು ಅಂತಕ್ಕಂಥ ನಮ್ಗೆ ಗೊತ್ತಾಗೋದು. ಶ್ರೀಕೃಷ್ಣ
ಆತ್ಮವಿಚಾರವನ್ನು ಹೇಳ್ತಾ ಇರೋದು ಸಾಂಖ್ಯಯೋಗದಲ್ಲಿ. ಅದು ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಎಲ್ಲ ಅರ್ಥ ಆಗೋದು ಬುದ್ಧಿ ಪ್ರಜ್ಞೆ ಬೆಳಕಲ್ಲಿ ಮಾತ್ರ ನಮ್ಗೆ ಸರಿಯಾಗಿ ಅರ್ಥ ಆಗೋದು. ಏಕೆಂದರೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತಕ್ಕಂಥ ಗೊಂದಲ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಈ ಕೆಳ ಹಂತದ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಾಗ. ನಿತ್ಯ ಅನಿತ್ಯ ಯಾವುದು, ಶಾಶ್ವತ ಅಶಾಶ್ವತ ಯಾವುದು ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಈ ದೇಹ ನಾನಲ್ಲ. ನಾವು ಅದನ್ನು ಒಪ್ಕೊಳ್ತೀವೋ ಕೂಡ, ಆದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ಕಾಣೋದೇ ಇಲ್ಲ. ಯಾಕೆ ಕಾಣಿಸಲ್ಲ ಅಂದರೆ ನಮ್ಮ ಪ್ರಜ್ಞೆ ಈ ಕೆಳಹಂತದ ದೇಹಗಳಲ್ಲೇ ಇನ್ನೂ ಕೆಲಸ ಮಾಡ್ತಾ ಇದೆ. ಆ ಕೆಳಹಂತದ ದೇಹಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಜ್ಞೆಯನ್ನ ಉನ್ನತ ಪರಿಶುದ್ಧ ಮನಸ್ಥಿತಿಗೆ ತಗೊಂಡು ಹೋಗೋದಿದೆಯಲ್ಲ, ಅದೇ ಸಾಧನೆ, ಅದೇ ಆಧ್ಯಾತ್ಮ ಸಾಧನೆ, ಮತ್ತಿನ್ನೇನೂ ಅಲ್ಲ. ಅದೇ ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಸ್ವಾರ್ಥವನ್ನು ಬಿಟ್ಟು, ಪ್ರತ್ಯೇಕತಾ ಮನೋಭಾವನೆಯನ್ನು ಬಿಟ್ಟು, ಎಲ್ಲರಲ್ಲೂ ಇರ್ತಕ್ಕಂತಹ ಶುದ್ಧ ಚೈತನ್ಯ ಒಂದೇ. ಆ ಒಂದು ಏಕ ಚೈತನ್ಯವೇ ಅನೇಕವಾಗಿ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಈ ಸೃಷ್ಟಿಯಲ್ಲಿ ಅಂತಕ್ಕಂಥದ್ದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೋವರೆಗೂ ನಾವು ಸಕಾಮ ಕರ್ಮದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಫಲಾಪೇಕ್ಷೆಯನ್ನು ಬಯಸ್ತಾನೆ ಇರ್ತೀವಿ. ಯಾಕೆಂದರೆ ದೇಹ ನಾನು ಅಂದಾಗ ನಾನು ಬೇರೆ, ಬೇರೆಯವರು ಬೇರೆ ಅನ್ನುವಂತಹ ಭಾವ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ನಮಗೆ ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂಥ ಸಂದೇಶದಲ್ಲಿ ಜ್ಞಾನ ಅಂದರೆ ಆತ್ಮಜ್ಞಾನ. ಜ್ಞಾನ ಅಂದರೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆತ್ಮಜ್ಞಾನ, ಜ್ಞಾನ ಅಂದರೆ ಹೊರಗಿನ ವಸ್ತು ಪ್ರಪಂಚದ ಜ್ಞಾನವಲ್ಲ, ಆತ್ಮಜ್ಞಾನ ಬೇಕು ನಮಗೆ. ಏಕೆಂದರೆ ಸ್ವಸ್ವರೂಪವನ್ನು ಅರಿದಲೇ ನಾವು ಈ ಏಕತೆಯ ಪ್ರಜ್ಞೆಯಲ್ಲಿ ಬೇಕು ಬೇಡಗಳಿಲ್ಲದೆ ಯಾವ ವಸ್ತು ವಿಷಯಕ್ಕೂ ಕೂಡ ಅಂಟುಕೊಳ್ಳದೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಆತ್ಮಜ್ಞಾನ ಅಂತಕ್ಕಂಥದ್ದು ಬೇಕು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾ ಬರ್ತಾರೆ. ಸ್ವಧರ್ಮದ ಬಗ್ಗೆ ಕೂಡ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಹಿಂದಿನ ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ದರು, ಯಾವ ವ್ಯಕ್ತಿಗೆ ಯಾವ ಕೆಲಸದಲ್ಲಿ ಪರಿಪೂರ್ಣತೆ ಇದೆಯೋ, ಕೌಶಲ್ಯ ಇದೆಯೋ ಅದನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಅರ್ಜುನ ಏನು ಮಾಡ್ತಾನೆ, ಯುದ್ಧ ಭೂಮಿಯಲ್ಲಿ ಯುದ್ಧ ನಡಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎರಡೂ ಸೈನ್ಯಗಳ ಮಧ್ಯೆ ನಿಂತುಕೊಂಡು ತನ್ನ ಜನರನ್ನು ನೋಡ್ತಾ ಇದ್ದಾನೆ. ಸ್ವಜನರು, ತನ್ನ ಬಂಧು ಬಾಂಧವರ ವ್ಯಾಮೋಹಕ್ಕೆ ಒಳಗಾಗ್ತಾನೆ. ಯುದ್ಧ ಮಾಡಬಾರ್ದು, ಮಾಡೋಕ್ಕಾಗಲ್ಲ. ಗಾಂಡೀವ ಕೆಳಗಡೆ ಬಿದ್ದು ಹೋಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ಬೆವರ್ತಾ ಇದ್ದಾನೆ. ಆತ ಕೈಕಾಲು ನಡುತ್ತಾ ಇದೆ. ಇದನ್ನು ಭಾಳ ಚೆನ್ನಾಗಿ ನಮಗೆ ಮೊದಲನೇ ಉಪನ್ಯಾಸದಲ್ಲೇ ತಿಳಿಸ್ಕೊಟ್ರು ನಿರ್ದೇಶಕರು ಅಲ್ವಾ. ಹಾಗಿರುವಾಗ ಕೃಷ್ಣ ಆತನಿಗೆ ಮಾಡ್ತಕ್ಕಂಥ ಬೋಧೆ ಏನು, ನಿನ್ನ ಸ್ವಧರ್ಮವನ್ನು ಪಾಲಿಸು. ನೀನು ಕ್ಷತ್ರಿಯನಾಗಿರ್ತಕ್ಕಂಥವನು, ನೀನು ಯುದ್ಧವನ್ನು ಮಾಡಬೇಕು. ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ನೀನು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿದೆ. ಎಲ್ಲಿ ಅಧರ್ಮ ಇದೆಯೋ ಅಲ್ಲಿ ನೀನು ಹೋರಾಡಿ ಅಧರ್ಮವನ್ನು ನಿಲ್ಲಿಸಬೇಕಾಗಿದೆ. ಅದು ನಿನ್ನ ಧರ್ಮ, ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಅಂದರೆ ಈ ಲೌಕಿಕ ಪ್ರಪಂಚದಲ್ಲಿ ನಾವು ಕೂಡ ಅನೇಕ ಕರ್ತವ್ಯಗಳಿವೆ, ನಮಗೂ ಕೂಡ ಅಲ್ವಾ. ಪ್ರತಿಯೊಬ್ಬರಿಗೂ ಇದೆ ಕರ್ತವ್ಯ. ಗೃಹಿಣಿ ಅವಳು ಕೆಲಸ ಮಾಡಲ್ಲ ಅಂದರೆ ಅವಳ ಕರ್ತವ್ಯ ಇಲ್ಲ ಅಂತಲ್ಲ, ಆಕೆಗೆ ಎಲ್ಲರಿಗಿಂತ ಹೆಚ್ಚಿನ ಕರ್ತವ್ಯ ಅಥವಾ ಜವಾಬ್ದಾರಿಗಳು ಇರ್ತಕ್ಕಂಥದ್ದು. ನಾವು ನಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿದ್ದೇವಲ್ಲ, ನಾವು ಮಾಡ್ತಕ್ಕಂತಹ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ, ಗೃಹಿಣಿ ಆಕೆಯ ಕರ್ತವ್ಯನ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು, ಕುಟುಂಬದ ಪೋಷಣೆ ಮಾಡ್ತಕ್ಕಂಥದ್ದು, ಎಲ್ಲರನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ. ಮನೆ ಯಜಮಾನನಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು, ವಸ್ತುಗಳನ್ನು ತಂದು ಕೊಡ್ತಕ್ಕಂಥದ್ದು, ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು. ಹೀಗೆ ಪ್ರತಿಯೊಬ್ಬರಿಗೂ, ವೈದ್ಯನಿಗೆ ಅವನ ವೃತ್ತಿ ಧರ್ಮ, ವೈದ್ಯಕೀಯ ನ್ಯಾಯಾಧೀಶನಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದೆ. ಅದನ್ನು ನಾವು ಪ್ರಾಮಾಣಿಕವಾಗಿ, ದಯಾಪೂರಿತರಾಗಿ, ಪ್ರೇಮ ಭಾವದಲ್ಲಿ ಮಾಡಬೇಕಾಗಿದೆ. ಇದು ಹೇಗೆ ಅಂದರೆ ಆ ಉನ್ನತ ಮನಸ್ಸಿನ ಗುಣಗಳು ಯಾವುವು ಅಂತ ನಾವು ತಿಳ್ಕೊಂಡ್ಮೇಲೆ ಅದನ್ನು ಅನುಷ್ಠಾನಕ್ಕೆ ತರದೆ ಅದು ಸಾಕಾರ ಆಗಲ್ಲ. ಅದನ್ನೆಲ್ಲ ತಿಳ್ಕೊಂಡು ಆ ಸ್ವಸ್ವರೂಪದ ಅರಿವು ಆದಮೇಲೆ ನಾನು ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ. ಇವೆಲ್ಲವೂ ಕೂಡ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು. ನಮ್ಮ ಮಾಡ್ತಕ್ಕಂಥ ಕೆಲಸವನ್ನು ಆ ದಯಾಪೂರಿತರಾಗಿ ಪ್ರೇಮ ಭಾವದಲ್ಲಿ ಮಾಡ್ತಾ ಹೋದರೆ ಆ ಶುದ್ಧ ಮನಸ್ಸಿನ ತತ್ವದಲ್ಲಿ, ಆ ಪ್ರಜ್ಞಾ ವಲಯದಲ್ಲಿ ನಾವು ಕೆಲಸ ಮಾಡ್ತಾ ಹೋಗಿದ್ದೆ ಆದರೆ ನಮಗೆ ಆ ಏಕತೆಯ ಅನುಸಂಧಾನ ಆಗುತ್ತೆ. ನಾವು ಖಂಡಿತವಾಗಲೂ ಈ ದೇಹಾತ್ಮ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಉನ್ನತಾತ್ಮನ ಜೊತೆ ಒಂದಾಗೋದಕ್ಕೆ ಸಾಧ್ಯ. ಅದೇ ಯೋಗ, ಉನ್ನತಾತ್ಮನ ಜೊತೆ ಒಂದಾಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಉನ್ನತ ಪ್ರಜ್ಞಾ ಮಟ್ಟದಲ್ಲಿ ಆಸೀನನ ಕೆಲಸ ಮಾಡಬೇಕು ಅಂತ.
ನಾವು ಸಾಮಾನ್ಯವಾಗಿ ಬಳಸ್ತೇವೆ ಉದಾಸೀನತೆ ಅಂತ. ಉದಾಸೀನನ ಕೆಲಸ ಮಾಡೋದು, ನಿನಗೆ ರಾಗಭಾವಗಳೇನು ಬೇಡ, ಉದಾಸೀನ ಅನ್ನುವಂಥ ಪದದ ಅರ್ಥವನ್ನು ನಾವು ಭಾಳ ಕೆಳಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದೀವಿ. ಉನ್ನತವಾದಂತಹ ಸ್ಥಾನದಲ್ಲಿ ಆಸೀನನಾಗಿ ಕೆಲಸ ಮಾಡುವಂಥ. ಉದಾಸೀನ ಅಂದರೆ ಉನ್ನತ ಪ್ರಜ್ಞಾ ಮಟ್ಟದಲ್ಲಿ ಆಸೀನನಾಗಿ ಕೆಲಸ ಮಾಡು. ಉನ್ನತ ಪ್ರಜ್ಞಾ ಮಟ್ಟ ಯಾವುದು? ಆ ಉನ್ನತ ಮನಸ್ಸಿನ, ಪರಿಶುದ್ಧ ಮನಸ್ಸಿನ ಸ್ಥಿತಿ. ಆ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡು ಅಂದರೆ ಪ್ರೇಮಪೂರಿತರಾಗಿ, ಕರುಣಾಮಯಿಗಳಾಗಿ, ದಯಾಪೂರಿತರಾಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಇನ್ನೊಬ್ಬರ ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಕರ್ಮ. ಆ ಕರ್ಮವೇ ನಮ್ಮನ್ನು ಮೇಲಿನ ಹಂತಕ್ಕೆ ಕೊಂಡೊಯ್ತಕ್ಕಂಥದ್ದು. ಆ ಹಂತದಲ್ಲಿ ಕೆಲಸ ಮಾಡುವಾಗ ನಮಗೆ ಬೇಕು ಬೇಡಗಳಿಲ್ಲ, ಸಕಾಮ ಕರ್ಮ ಇಲ್ಲ, ಅಲ್ಲಿ ಪ್ರತಿಫಲಾಪೇಕ್ಷೆ ಕೂಡ ಇರೋದಿಲ್ಲ. ಅದನ್ನೇ ಈ ಒಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಸಂದೇಶ. ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ಕರ್ಮ ಮಾಡ್ತಕ್ಕಂತಹ ಅಧಿಕಾರ ಇದೆ. ಯಾಕೆಂದರೆ ನೀನು ಸೃಷ್ಟಿಗೊಂಡಿರೋದೇ ಹಾಗೆ, ನೀನು ಕರ್ಮ ಮಾಡ್ತಾನೆ ಇರಬೇಕು. ಮಲಗಿದ್ದಾಗಲೂ ನಮ್ಮ ಸ್ವಪ್ನ ಸ್ಥಿತಿಯಲ್ಲೂ ಕೂಡ ನಮ್ಮ ಮನಸ್ಸು ಕೆಲಸ ಮಾಡ್ತಾನೆ ಇರುತ್ತೆ. ಎಲ್ಲೋ ಸ್ವಲ್ಪ ಹೊತ್ತು ಆ ಸಾಕ್ಷಿ ಸ್ಥಿತಿಯಲ್ಲಿ, ಆ ಸುಷುಪ್ತಿ ಸ್ಥಿತಿಯಲ್ಲಿ ನಾವು ಗಾಢ ನಿದ್ರೆಗೆ ಜಾರತಕ್ಕಂಥದ್ದು. ಹಾಗಿರುವಾಗ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಎಷ್ಟೊಂದು ಗಮನ ಇರಬೇಕಾಗತ್ತೆ, ಎಷ್ಟು ಎಚ್ಚರಿಕೆ ಇರಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೌದು, ಉನ್ನತ ಒಂದು ಪ್ರಜ್ಞಾ ಮಟ್ಟದಲ್ಲಿ ಸದ್ಗುಣಗಳನ್ನು ನಾವು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕು. ಹೌದು, ಆ ಪ್ರತಿಫಲಾಪೇಕ್ಷೆ ನಮಗೆ ಇರಬಾರ್ದು. ಯಾವುದೇ ಒಂದು ಕ್ರಿಯೆಗೆ ಪ್ರತಿಫಲ ಅನ್ನೋದು ಇದ್ದೇ ಇದೆ ಅಲ್ವಾ, ಕ್ರಿಯೆಗೆ ಅದರ ಪ್ರತಿಕ್ರಿಯೆ ಇದ್ದೇ ಇದೆ. ಅದು ಒಂದು ವಿಜ್ಞಾನದಲ್ಲೂ ಕೂಡ ಹೇಳಿರ್ತಕ್ಕಂತಹ ಒಂದು ನಿಯಮ. ಕರ್ಮ ನಿಯಮ ಕೆಲಸ ಮಾಡೋದು ಹಾಗೇನೇನೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಮಾಡಿದ್ರುಣ್ಣೋ ಮಹಾರಾಯ. ನಾವೇನು ಮಾಡ್ತೀವೋ ಅದು ತಿರುಗಿ ನಮಗೆ ಬರುತ್ತೆ. ಆದರೆ ಯಾವಾಗ ಬರುತ್ತೆ? ಆ ಕೌಶಲ್ಯವನ್ನು ನಾವು ಕಂಡುಕೊಳ್ಬೇಕು. ಯಾವಾಗ ನಾವು ಮಾಡಿದ್ದು ನಮಗೆ ಬರುತ್ತೆ? ಪ್ರತಿಫಲಾಪೇಕ್ಷೆ ಇಲ್ಲದೇ ಇರತಕ್ಕಂಥ ಸ್ಥಿತಿಯಲ್ಲಿ, ಪ್ರತಿಫಲದ ಚಿಂತೆ ಅಥವಾ ಅದರ ಯೋಚನೆನೇ ಇಲ್ಲದಲೇ ಇರತಕ್ಕಂಥ ಸ್ಥಿತಿಯಲ್ಲಿ ನಮಗೆ ಬರೋಕ್ಕೆ ಸಾಧ್ಯನಾ? ನೋಡೋಣ ಮುಂದೆ. ಅದಕ್ಕೆ ಎರಡನೇ ಒಂದು ಶ್ಲೋಕ ನಾನು ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಈ ಕರ್ಮವನ್ನು ಹೇಗೆ ಮಾಡಬೇಕು, ಕೌಶಲ್ಯಪೂರಿತವಾಗಿ ಮಾಡಬೇಕು ಅಂತ. ಆ ಒಂದು ಶ್ಲೋಕ ಯಾವುದಪ್ಪ ಅಂದರೆ 2ನೇ ಅಧ್ಯಾಯದ 50ನೇ ಶ್ಲೋಕ. ಅದೇನು ಹೇಳುತ್ತೆ ನೋಡೋಣ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯೋಗ ಕರ್ಮಸು ಕೌಶಲಂ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಸಮತ್ವ ಬುದ್ಧಿಯಿಂದ ಕೆಲಸ ಮಾಡ್ತಾನೋ, ಸಮತ್ವ ಬುದ್ಧಿಯುಕ್ತನಾಗಿ ಬದುಕಿರುವಾಗಲೇ ಕೆಲಸ ಮಾಡ್ತಾನೋ, ಆತ ಪಾಪ ಪುಣ್ಯ ಎರಡಕ್ಕೂ ಕೂಡ ಅತೀತನಾಗಬಲ್ಲನು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ಕೃಷ್ಣ ಕೊಟ್ಟಿರ್ತಕ್ಕಂತಹ ಸಂದೇಶ. ಆದ್ದರಿಂದ ಈ ಯೋಗವನ್ನು ಆಶ್ರಯಿಸುವುದಕ್ಕೆ ಯತ್ನ ಮಾಡು ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಅರ್ಥ. ಏನಪ್ಪ ಅಂದರೆ ಸಮತ್ವ ಬುದ್ಧಿಯುಕ್ತ ಬದುಕಿರುವಾಗಲೇ ಪುಣ್ಯ ಮತ್ತು ಪಾಪ ಎರಡರಿಂದಲೂ ಕೂಡ ಅತೀತನಾಗ್ತಾನೆ. ಆದ್ದರಿಂದ ಈ ಯೋಗವನ್ನು ಆಶ್ರಯಿಸುವುದಕ್ಕೆ ಯತ್ನ ಮಾಡು ಅಂದರೆ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಲ್ಲ, ಕರ್ಮಕ್ಕೆ ಯಾವುದೇ ಒಂದು ಕೆಲಸಕ್ಕೆ ಪ್ರತಿಕ್ರಿಯೆ ಅಥವಾ ಪರಿಣಾಮ ಅಂತಕ್ಕಂಥದ್ದಿದೆ. ಅಂದರೆ ಇದು ಕಾರ್ಯಕಾರಣ ನಿಯಮ. ಯಾವುದೇ ಒಂದು ಪರಿಣಾಮ ಇದೆ ಅಂದರೆ ಅದಕ್ಕೊಂದು ಕಾರಣ ಇದೆ, ಯಾವುದೋ ಒಂದು ಕಾರಣ ಇದೆ ಅಂದರೆ ಅದು ಯಾವುದೋ ಒಂದು ಪರಿಣಾಮವನ್ನು ಉಂಟು ಮಾಡೇ ಮಾಡುತ್ತೆ. ಇದು ಇವಾಗ ಮತ್ತೆ ಹೇಗಪ್ಪ ಇದು? ಎರಡರಿಂದನೂ ಬಂಧಿತರಾಗ್ತಾ ಇದ್ದೇವೆ. ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಸಿಗುತ್ತೆ. ಅಂದರೆ ನಾವು ಈ ಒಂದು ಕೆಳಗಿನ ದೇಹಾತ್ಮ ಪ್ರಜ್ಞೆಯಲ್ಲಿ ಕಷ್ಟಗಳನ್ನು ಅನುಭವಿಸ್ತೇವೆ, ರೋಗಗಳನ್ನು ಅನುಭವಿಸ್ತೇವೆ, ನಷ್ಟಗಳನ್ನು ಅನುಭವಿಸ್ತೇವೆ, ದುಃಖವನ್ನು ಪಡ್ತೇವೆ ಅಥವಾ ಸುಖವನ್ನು ಪಡ್ಬೋದು. ಎಲ್ಲ ಸುಖ ಸೌಲಭ್ಯಗಳು ಸಿಗ್ಬೋದು, ಹೆಚ್ಚು ದಾನ ಧರ್ಮ ಮಾಡಿರ್ಬೋದು, ನಾವು ಆ ಪುಣ್ಯ ಕರ್ಮದ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೀವಿ. ಆದರೆ ಯೋಗ ಅಂದರೆ ಏನು? ಪುಣ್ಯವನ್ನು ಪಾಪವನ್ನು ಎರಡಕ್ಕೂ ಮೀರಿ ಹೋಗ್ತಕ್ಕಂಥದ್ದು. ಅದನ್ನೇ ಅವರು ಹೇಳೋದು, ಸಮತ್ವ ಬುದ್ಧಿಯುಕ್ತ ಪುಣ್ಯ ಪಾಪ ಎರಡಕ್ಕೂ ಅತೀತನಾಗ್ತಾನೆ. ಪುಣ್ಯ ಪಾಪ ಎರಡಿದ್ರೂ ನಾವು ಈ ಭೂಮಿಗೆ ಬರಲೇಬೇಕು, ಕರ್ಮಭೂಮಿಗೆ. ನಾವು ಪಾಪ ಮಾಡೇ ಇಲ್ಲಪ್ಪ, ಎಲ್ಲ ಪುಣ್ಯನೇ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದರೆ ಅದರ ಫಲವನ್ನು ಅನುಭವಿಸೋದಕ್ಕೂ ಕೂಡ ನಾವು ಈ ಭೂಮಿ ಮೇಲೆ ಹುಟ್ಟು ಬರಲೇಬೇಕು, ಅದರಿಂದನೂ ಮುಕ್ತರಾಗಬೇಕು. ಅದಕ್ಕೆ ಹೇಳ್ತಾರೆ ಕರ್ಮ ನಿಯಮದಲ್ಲಿ, ನಾವು ಮಾಡಿದಂತಹ ಪಾಪ ಕರ್ಮಗಳು ಕಬ್ಬಿಣದ ಸರಪಳಿಯ ಹಾಗೆ ನಮ್ಮನ್ನು ಬಂಧಿಸಿದ್ರೆ, ನಾವು ಮಾಡಿರ್ತಕ್ಕಂತಹ ಪುಣ್ಯ ಕೆಲಸಗಳು ಚಿನ್ನದ ಸರಪಳಿ ಹಾಗೆ ನಮ್ಮನ್ನು ಬಂಧಿಸುತ್ತಂತೆ. ಎರಡು ಬಂಧನವೇ.
ಕರ್ಮ ಬಂಧನದಿಂದ ಮುಕ್ತರಾಗೋದಿದೆಯಲ್ಲ, ಅದೇ ನಿಜವಾದ ಯೋಗ, ಅದೇ ಕೌಶಲ್ಯ. ಆ ಕರ್ಮ ಬಂಧನದಿಂದ ಹೊರಗೆ ಹೋಗ್ತಕ್ಕಂಥ ಕೌಶಲ್ಯತೆಯನ್ನು ನೀನು ಬೆಳೆಸ್ಕೊಳಪ್ಪ. ಹೆಂಗೆ ಬೆಳೆಸ್ಕೊಳ್ಳೋದು? ಇಲ್ಲ ನಾನು ಕೆಟ್ಟದ್ದು ಮಾಡ್ತಾ ಇರ್ತೀನಿ, ಇಲ್ಲ ಒಳ್ಳೇದು ಮಾಡ್ತಾ ಇರ್ತೀನಿ. ಎರಡರಿಂದನೂ ನೀನು ಮುಕ್ತಿ ಹೊಂದಬೇಕು ಅಂದರೆ ಹೇಗೆ ಮಾಡಬೇಕು ಕೆಲಸ? ಅದಕ್ಕೆ ಹೇಳ್ತಾನೆ ಸಮತ್ವ ಭಾವದಿಂದ ಮಾಡು. ಅದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಇದೇ ಅಧ್ಯಾಯದಲ್ಲಿ, ಸಮತ್ವಂ ಯೋಗ ಉಚ್ಯತೆ. ಅದನ್ನು ನಾನು ಜಾಸ್ತಿ ಹೇಳಲ್ಲ, ಯಾಕೆಂದರೆ ನಾಳೆ ಅದೇ ಒಂದು ಉಪನ್ಯಾಸ ಇದೆ. ಸಮತ್ವಂ ಯೋಗ ಉಚ್ಯತೆ ಅನ್ನೋದ್ರ ಬಗ್ಗೆನೇ ಒಂದು ಉಪನ್ಯಾಸ ನಾಳೆ ನಾವೆಲ್ಲ ಕೇಳಿಸ್ಕೊಳ್ಳೋರು ಇದ್ದೀವಿ. ಅಂದರೆ ಸಮತ್ವ ಭಾವ, ನನಗೆ ಬೇಕು ಇಲ್ಲದೆ ಇರ್ತಕ್ಕಂಥ ನಿರ್ಲಿಪ್ತ ಭಾವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಮಗದು ಎಷ್ಟು ಕಷ್ಟ ಅಲ್ವಾ? ನಾವು ಮಕ್ಕಳನ್ನ ಬೆಳೆಸೋದೇ ಆಗಲಿ, ನಮಗೆ ಮುಂದೆ ನಮಗಿವರು ಏನೋ ಒಂದು ನಮ್ಮನ್ನು ನೋಡ್ಕೊಳ್ತಾರೆ, ವಯಸ್ಸಾದ್ಮೇಲೆ ನಮಗೆ ಸಹಾಯ ಮಾಡ್ತಾರೆ, ಕಷ್ಟ ಕಾಲದಲ್ಲಿ ನಮಗೆ ರೋಗ ರುಜಿನಗಳು ಬಂದಾಗ ನಮಗೆ ನೋಡ್ಕೊಳ್ತಾರೆ ಅನ್ನೋ ಮುಂದೆ ಉದ್ದೇಶದಿಂದನೇ ಮಕ್ಕಳನ್ನು ಕೂಡ ಬೆಳೆಸ್ತಾ ಇರ್ತೀವಿ. ತಾಯಿಯಾದವಳಿಗೆ ಪ್ರೀತಿ ಬಹಳ ಪವಿತ್ರ ಅಂತ ಹೇಳ್ತೇವೆ, ಆದರೂ ಕೂಡ ಅಲ್ಲೂ ಕೂಡ ಒಂದು ಅಪೇಕ್ಷೆ ಅಲ್ವಾ? ಅಪೇಕ್ಷೆ ಒಳ್ಳೆಯದೇ ಇರ್ಬೋದು, ಅದು ಕರ್ತವ್ಯನೇ ಇರ್ಬೋದು, ಮಕ್ಕಳ ಕರ್ತವ್ಯ, ಆದರೂ ಕೂಡ ಅಪೇಕ್ಷೆ ಇದೆ. ಈ ಅಪೇಕ್ಷೆಗಳಿರೋವರೆಗೂ ನಾವು ಈ ಸಂಸಾರ ಚಕ್ರದಿಂದ ಮುಕ್ತಿಯನ್ನು ಹೊಂದು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಕರ್ಮ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಬಿಟ್ಬಿಟ್ಟಿದ್ದೀನಪ್ಪ, ನಾನು ಯಾವುದಕ್ಕೂ ಬಂಧಿತನಾಗಿಲ್ಲ, ನಾನು ಎಲ್ಲವನ್ನು ತಿಳ್ಕೊಂಡಿದ್ದೀನಿ, ಎಲ್ಲವನ್ನು ಮಾಡ್ತಾ ಇದ್ದೀನಿ, ಎಲ್ಲವನ್ನು ಹೇಳ್ತಾ ಇದ್ದೀನಿ. ಭಾಷಣ ಆಗಿದ ತಕ್ಷಣ ಕೇಳ್ತೀನಿ, ಹೆಂಗಿತ್ತು ನನ್ನ ಭಾಷಣ? ನಿಮಗೆಲ್ಲ ಇಷ್ಟ ಆಯಿತಾ? ಅರ್ಥ ಆಯಿತಾ? ನಿಮಗೆ ಉಪಯೋಗ ಆಯಿತಾ? ನನಗೇನು ಇನ್ನೊಬ್ರು ಹೊಗಳಬೇಕು ಅನ್ನೋದಿಲ್ಲ, ನಿಮಗೆ ಉಪಯೋಗ ಆಯಿತಾ? ಅಲ್ಲೂ ಕೂಡ ಇದೆ ಕಾಮ ಅಂದರೆ ಅಪೇಕ್ಷೆ, ಅದು ಕೂಡ ಪ್ರತಿಫಲಾಪೇಕ್ಷೆನೇ, ಅದನ್ನು ಬಿಡಬೇಕು. ಎಲ್ಲವನ್ನು ಮಾಡಿದ್ದೇನೆ, ಎಲ್ಲವನ್ನು ಗೆದ್ದಿದ್ದೇನೆ, ಎಲ್ಲ ಈ ಸಂಸಾರದ ಈ ಕೆಳಮಟ್ಟದ ಎಲ್ಲ ಕಾರ್ಯಗಳಿಂದನೂ ನಾನು ವಿಮುಕ್ತನಾಗಿದ್ದೇನೆ, ಮಾಡ್ತಕ್ಕಂಥ ಕೆಲಸ ಎಲ್ಲವನ್ನೂ ಕೂಡ ಆ ನಿರ್ಮಲ ಚಿತ್ತದಲ್ಲೇ ಮಾಡ್ತಾ ಇದ್ದೇನೆ, ಆ ಸಮತ್ವ ಭಾವದಲ್ಲೇ ಮಾಡ್ತಾ ಇದ್ದೇನೆ, ಯಾವುದಕ್ಕೂ ಕೂಡ ನಾನು ಅಂಟುಕೊಳ್ಳದೆ ಮಾಡ್ತಾ ಇದ್ದೇನೆ. ಕರ್ತವ್ಯವನ್ನು ಕರ್ತವ್ಯಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಕರ್ತವ್ಯದಿಂದ ಬರ್ತಕ್ಕಂಥ ಫಲಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ನನ್ನ ಕರ್ತವ್ಯಗಳು ಅನೇಕ ಇದೆ. ಮನುಷ್ಯನಾಗಿ ಹುಟ್ಟಿ ಒಂದು ಸಂಸಾರದಲ್ಲಿದ್ದು, ಒಂದು ಸಮಾಜದಲ್ಲಿದ್ದು, ಒಂದು ರಾಷ್ಟ್ರಕ್ಕೆ ಸೇರಿ ಎಷ್ಟೊಂದು ಕರ್ತವ್ಯ ಇದೆ. ಆದರೆ ಅದನ್ನು ಕರ್ತವ್ಯಕ್ಕೋಸ್ಕರ ಕರ್ತವ್ಯ ಮಾಡು, ಆದರೆ ನೀನು ಪ್ರತಿಫಲಾಪೇಕ್ಷೆಗೋಸ್ಕರ ಮಾಡಬೇಡ. ಅದೇ ಕೌಶಲ್ಯ. ಯಾವ ರೀತಿ ಕೆಲಸ ಮಾಡ್ತೀಯ ಅನ್ನೋದೇ ಕೌಶಲ್ಯ. ಭಾಳ ಒಂದು ಉತ್ತಮವಾದಂತಹ ಒಂದು ಹೋಲಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂದರೆ, ಈ ಕರ್ಮ ಅಂತಕ್ಕಂಥದ್ದು ಬಂಧಿಸುತ್ತೆ. ಈ ತುಂಬ ಕಷ್ಟ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ತಕ್ಕಂಥದ್ದು. ಬೀಗಕ್ಕೆ ಬೀಗದ ಕೈ ಹಾಕಿ ಎಡಕ್ಕೆ ತಿರುಗಿಸಿದ್ರೆ ಏನಾಗುತ್ತೆ? ಅದು ಎಡಕ್ಕೆ ತಿರುಗಿದ್ರೆ ಲಾಕ್ ಆಗುತ್ತೆ ಅಲ್ವಾ? ಬೀಗ ಬೀಳುತ್ತೆ ಅಂದರೆ ಲಾಕ್ ಆಗುತ್ತೆ, ಮುಚ್ಕೊಳ್ಳುತ್ತೆ. ಬಲಕ್ಕೆ ತಿರುಗಿಸಿದ್ರೆ ತೆರ್ಕೊಳ್ಳುತ್ತೆ. ಅದೇ ಕೌಶಲ್ಯ. ನೀನು ಎಡಕ್ಕೆ ತಿರುಗಿಸ್ತೀಯಾ ಇಲ್ಲ ಬಲಕ್ಕೆ ತಿರುಗಿಸ್ತೀಯಾ ಬೀಗದ ಕೈನ? ಕೆಲಸ ಮಾಡದೇ ಇರೋಕ್ಕಂತೂ ಸಾಧ್ಯ ಇಲ್ಲ. ನೀನು ಕೆಲಸ ಮಾಡಲೇಬೇಕು. ಕರ್ಮಯೋಗ, ನೀನು ಕರ್ಮದಲ್ಲಿ ಇದೆಯಾ? ನೀನು ಕೌಶಲ್ಯತೆಯಿಂದ ಇಲ್ಲಿಂದ ಬಿಡಿಸ್ಕೊಳ್ತಕ್ಕಂಥ ಕರ್ಮ ಮಾಡ್ತೀಯಾ? ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ತಾ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರ್ಮಲ ಚಿತ್ತದಿಂದ ಮಾಡ್ತೀಯಾ? ನೀನು ಬಿಡಿಸ್ಕೊಳ್ಬೋದು. ಪ್ರತಿಫಲಾಪೇಕ್ಷೆಯ ಒಂದು ಸಣ್ಣ ಎಳೆ ಇದ್ರೂ ಕೂಡ ಮುಕ್ತಿ ಸಾಧ್ಯ ಇಲ್ಲ. ಮೌನವಾಣಿಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಕೊನೆಯಲ್ಲಿ 3 ಸಭಾಂಗಣಗಳನ್ನು ದಾಟ್ತಾ ಹೋಗ್ತಾನೆ ಮನುಷ್ಯ. ಅಜ್ಞಾನದ ಸಭಾಂಗಣ, ಕಲಿಕೆಯ ಸಭಾಂಗಣ, ಜ್ಞಾನದ ಸಭಾಂಗಣ. ಜ್ಞಾನದ ತುದಿಗೆ ಏರ್ತಾನೆ, ಎಲ್ಲವನ್ನು ಬಿಟ್ಟಿದ್ದಾನೆ. ಅಜ್ಞಾನ ಇಲ್ಲ, ಜ್ಞಾನಿ, ವಿವೇಕ ಇದೆ, ವಿವೇಚನೆ ಇದೆ, ಪ್ರತಿಯೊಂದು ಇದೆ. ಆದರೂ ನಾನು ಮಾಡಿದೆ ಅಂದರೆ ನಾನು ಅನ್ನೋ ಕೇಂದ್ರ ಅಳಿಸಿ ಹೋಗೋ ತನಕ ಆ ಸಮತ್ವ ಭಾವದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅನ್ನೋ ಕೇಂದ್ರ ಇಲ್ಲವಾಗಬೇಕು. ಈಗ ಒಂದು ಗೋಡೆಗೆ ಒಂದು ಚೆಂಡನ್ನು ಹೊಡಿತೇವೆ, ಅದು ಕರ್ಮ ಅಲ್ವಾ? ಅದೇನಾಗುತ್ತೆ? ವಾಪಸ್ ಬರುತ್ತೆ. ಅದೇ ಕರ್ಮ ನಿಯಮ. ಅಂದರೆ ನಾವು ಏನು ಮಾಡ್ತೀವೋ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಬರುತ್ತೆ ಅಲ್ವಾ? ಗೋಡೆ ಇದ್ದರೆ ವಾಪಸ್ ಬರುತ್ತೆ, ಗೋಡೆ ಇಲ್ಲದೆ ಇದ್ದರೆ ಬಯಲಲ್ಲಿ ಹೋಗಿ ಬೀಳುತ್ತೆ. ಹಾಗಿರಬೇಕು ನಮ್ಮ ಕೆಲಸಗಳು. ಪ್ರತಿಫಲಾಪೇಕ್ಷೆ ಇಲ್ಲದಲೇ ನಾವು ಮಾಡ್ತಕ್ಕಂತಹ ಕೆಲಸಗಳು ಅಂದರೆ ಕಾಮ ಇಲ್ಲದೆ, ಸಕಾಮ ಇಲ್ಲದಲೇ ಇರ್ತಕ್ಕಂತಹ ಕೆಲಸಗಳು, ಕರ್ತೃತ್ವ ಭಾವ ಇಲ್ಲದೆ ಮಾಡ್ತಕ್ಕಂತಹ ಕೆಲಸಗಳು, ಅಕರ್ತೃತ್ವ ಅಂತ ಹೇಳ್ತಕ್ಕಂಥದ್ದು. ಆ ಭಾವ ಹೋಗಬೇಕು. ಆ ಕೊನೆಯ ಆ ತುತ್ತ ತುದಿಯಲ್ಲಿ ನಾವು ಏರ್ದಾಗಲೂ ಕೂಡ ಆತ್ಮಜ್ಞಾನದ ತುತ್ತ ತುದಿಯಲ್ಲಿ ಆತ್ಮವಿಕಾಸದ ಪರಿಪೂರ್ಣತೆಗೆ ಒಂದು ಹೆಜ್ಜೆ ಇದೆ ಅನ್ನುವಾಗ ಕೂಡ ನಾನು ಅನ್ನೋ ಭಾವ ಇರುತ್ತಂತ. ಆ ಭಾವ ಅಳಿಸ್ಕೋಗೋ ತನಕ ನಮಗೆ
ಮುಕ್ತಿ ಇಲ್ಲ. ಅಂದರೆ ಆ ಉನ್ನತಾತ್ಮನಲ್ಲಿ ಒಂದಾಗಬೇಕು ಅಂದರೆ ಅಲ್ಲಿ ಎರಡಿರಂಗಿಲ್ಲ. ನಾನು ಇನ್ನೊಂದು ಒಂದಾಗ ಎರಡಾಯ್ತು. ನಾನಿದ್ದೇನೆ ಇನ್ನೊಂದ್ರೊಳಗಡೆ ಹೋಗಿ ನಾನು ಸೇರ್ಕೊಳ್ಬೇಕು ಅಂದರೆ ಎರಡಾಯ್ತಲ್ಲ, ಮುಕ್ತಿ ಇಲ್ಲ. ಆ ನಾನು ಅನ್ನೋ ಭಾವ ಪೂರ್ತಿಯಾಗಿ ಇಳಿಸ್ಕೋಬೇಕು. ಅದನ್ನೇ ಹೇಳ್ತಾರೆ ಅರಿವಿನ ಅರಿವಿಲ್ಲದ ಸ್ಥಿತಿ. ನಾನು ಇದ್ದೇನೆ ಅನ್ನೋ ಅರಿವು ಒಂದು ಕಿಂಚಿತ್ತೂ ಕೂಡ ಇರೋಂಗಿಲ್ಲ. ಆ ಭಾವದಲ್ಲಿ ಮಾತ್ರ ನಾವು ಆ ಯೋಗವಾದ ತುದಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇದನ್ನೇ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಕರ್ಮಕ್ಕಾಗಿ ಕರ್ಮವನ್ನು ಮಾಡು, ಅಕರ್ಮ ಭಾವದಲ್ಲಿ ಕರ್ಮವನ್ನು ಮಾಡು, ಕರ್ಮಕ್ಕೆ ಅಂಟುಕೊಳ್ಳದೆ ಮಾಡು. ಇದು ಬಹಳ ಒಂದು ಜನಪ್ರಿಯವಾದಂತಹ ಒಂದು ವಾಕ್ಯನೇ. ಏನಂದರೆ ಅಕರ್ಮ ಭಾವದಲ್ಲಿ ಕರ್ಮ, ಕರ್ಮದಲ್ಲಿ ಅಕರ್ಮ. ಅಂದರೆ ಯಾವುದೇ ಕರ್ಮಕ್ಕೆ ಅಂಟುಕೊಳ್ಳದೆ ಮಾಡು ಅಂದರೆ ಅಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡು. ಅದು ಅಧಿಕಾರ, ಜನಪ್ರಿಯತೆ ಇರ್ಬೋದು, ವಸ್ತು, ವಿಷಯ, ವ್ಯಕ್ತಿ ಇರ್ಬೋದು, ಯಾವುದೇ ಅಪೇಕ್ಷೆ ಇಲ್ಲದವೇ. ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ಆದರೆ ನನಗೆ ನಾನು ಮಾಡಿರೋ ಕೆಲಸದಲ್ಲಿ ಇನ್ನೊಬ್ಬರು ಹೊಗಳ್ಬೇಕು, ನೀ ಚೆನ್ನಾಗಿ ಮಾಡಿದೆ ಅಂತ ಅನ್ಬೇಕು. ಅದು ಕೂಡ ಅಪೇಕ್ಷೆನೇ ತಾನೆ, ಅದು ಕೂಡ ಬಿಡಬೇಕು. ಅದಕ್ಕೆ ಹೇಳ್ತಾರೆ ಕರ್ಮಕ್ಕಾಗಿ ಕರ್ಮವನ್ನು ಮಾಡು, ಅಕರ್ಮ ಭಾವದಲ್ಲಿ ಕರ್ಮವನ್ನು ಮಾಡು ಅಂತ ಹೇಳ್ತಕ್ಕಂಥದ್ದು. ಇದನ್ನೇ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಏನು ಮಾತಾಡೋಕೆ ಹೋದ್ರೂ ನಮಗೆ ಥಿಯಾಸಫಿ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಥಿಯಾಸಫಿಯನ್ನು ನಾವು ಅಷ್ಟೊಂದು ಆಳವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲವೂ ಥಿಯಾಸಫಿನೇ, ಅದ್ವೈತ. ಥಿಯಾಸಫಿ ಹೇಳೋದು ಮತ್ತೇನೂ ಅಲ್ಲ, ಅದ್ವೈತ. ಶ್ರೀಕೃಷ್ಣ ಹೇಳಿರೋದು ಅದೇ, ಮತ್ಯಾವುದೂ ಅಲ್ಲ, ಎಲ್ಲವೂ ಒಂದೇ. ಮಾರ್ಗಜ್ಯೋತಿ ಗ್ರಂಥದಲ್ಲಿ ಹೇಳ್ತಾರೆ, ಮಾರ್ಗಜ್ಯೋತಿ ಕೂಡ ಭಗವದ್ಗೀತೆಗೆ ಯಾವುದು ಮೂಲನೋ ಮಾರ್ಗಜ್ಯೋತಿಗೂ ಅದೇ ಮೂಲ. ಯಾವ ಮೂಲದಿಂದನೇ ಬಂದಿರತಕ್ಕಂಥದ್ದು ಮಾರ್ಗಜ್ಯೋತಿಯು ಕೂಡ. ಆ ಹಿಂದಿನ ಸನಾತನ ಆತ್ಮಜ್ಞಾನ ಇತ್ತಲ್ಲ, ತಾಳೆ ಗರಿಗಳ ಮೇಲೆ ಬರೆದಿಟ್ಟಿದ್ದಂತಹ ಜ್ಞಾನ, ಅದರಿಂದನೇ ಭಗವದ್ಗೀತೆ ಬಂದಿರೋದು, ಉಪನಿಷತ್ತುಗಳು ಬಂದಿರೋದು, ನಮ್ಮ ಥಿಯಾಸಫಿಯಲ್ಲಿ ಹೇಳ್ತಕ್ಕಂಥ ಮಾರ್ಗಜ್ಯೋತಿ ಬಂದಿರೋದು, ಮೌನವಾಣಿ, ಎಲ್ಲದಕ್ಕೂ ಅದೇ ಮೂಲ. ಮಾರ್ಗಜ್ಯೋತಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಅದರಲ್ಲಿ 30 ಸೂತ್ರಗಳಿದೆ. ಪ್ರಾರಂಭದ ಕೆಲವು ಸೂತ್ರಗಳಲ್ಲಿ ಹೇಳ್ತಕ್ಕಂಥ ಒಂದೆರಡನ್ನು ಮಾತ್ರ ನಾನಿಲ್ಲಿ ಹೇಳ್ತೇನೆ. ಏನಪ್ಪ ಅಂದರೆ, ಮಹತ್ವಾಕಾಂಕ್ಷೆಯನ್ನು ಕೊಲ್ಲು, ಆದರೆ ಮಹತ್ವಾಕಾಂಕ್ಷೆಯುಳ್ಳವರು ಕೆಲಸ ಮಾಡುವಂಥ ಕೆಲಸ ಮಾಡು. ನಮ್ಮ ಕೆಲಸ ಹೇಗಿರಬೇಕು, ನಾವು ಮಾಡ್ತಕ್ಕಂಥ ಕೆಲಸ ಹೇಗಿರಬೇಕು ಅಂದರೆ, ಜೀವನದಲ್ಲಿ ಉತ್ಸಾಹ ಕಳ್ಕೊಳ್ಳೋದಲ್ಲ. ಅನಾಸಕ್ತಿ ಅಂದರೆ ಆಸಕ್ತಿ ಇಲ್ಲದೆ ಕೆಲಸ ಮಾಡೋದಲ್ಲ. ಆಸಕ್ತಿ ಅನ್ನೋದಕ್ಕೆ ಅರ್ಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು ಪ್ರತಿಫಲಾಪೇಕ್ಷೆ. ಆ ಫಲಾಪೇಕ್ಷೆ ಇಲ್ಲದಲೇ ಕೆಲಸ ಮಾಡ್ತಕ್ಕಂಥದ್ದು ಅನಾಸಕ್ತಿ ಯೋಗ. ಅದನ್ನು ಹೇಳ್ತಕ್ಕಂಥದ್ದು. ಮಹತ್ವಾಕಾಂಕ್ಷೆ ಇರಬೇಕು, ಉತ್ಸಾಹದಿಂದ ನಾವು ಕೆಲಸ ಮಾಡಬೇಕು, ಆದರೆ ಫಲಾಪೇಕ್ಷೆ ಇಲ್ಲದಲೇ ಕೆಲಸ ಮಾಡ್ತಕ್ಕಂಥ ಕೌಶಲ್ಯತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಹೇಳ್ತಾರೆ, ಜೀವನದ ಮೇಲಿನ ಆಶೆಯನ್ನು ಕೊಲ್ಲು. ಈ ಜೀವನದ ಮೇಲೆ ಹೇಗೆ ಅಂದರೆ, ಪದ್ಮಪತ್ರ ಮೀಮಾಂಬಸ, ತಾವರೆ ಎಲೆಯ ಒಂದು ಎಲೆ ಮೇಲೆ ಹೇಗೆ ನೀರಿನ ಬಿಂದು ಕೂತ್ಕೊಂಡ್ರೆ ಅದಕ್ಕೆ ಅಂಟ್ಕೊಳ್ಳದೆ ಇರುತ್ತಲ್ಲ, ಆ ರೀತಿ ನಾವು ಸಂಸಾರಕ್ಕೆ ಅಂಟ್ಕೊಳ್ಳೋದಲ್ಲೇ, ನಮ್ಮ ಕೆಲಸಗಳಿಗೆ ಅಂಟ್ಕೊಳ್ಳದೆ ನಾವು ಕೆಲಸ ಮಾಡಬೇಕು. ಜೀವನದ ಮೇಲಿನ ಆಶೆಯನ್ನು ಕೊಲ್ಲು, ಆದರೆ ಜೀವನದ ಮೇಲೆ ಆಶೆಯುಳ್ಳವರಂತೆ ಅದಕ್ಕೆ ಮನ್ನಣೆಯನ್ನು ಕೊಡು. ಎಲ್ಲದಕ್ಕೂ ಕೂಡ ಕರ್ಮಭೂಮಿ ಈ ಸ್ಥೂಲ ಲೋಕದ ಈ ಭೂಮಿಯಲ್ಲೇ ನಾವು ಹುಟ್ಟು ಬಂದಿರೋದೆ. ಇಲ್ಲೇ ಬಂದು ಕರ್ಮವನ್ನು ನಾವು ಕಳ್ಕೊಳ್ಬೇಕು. ನಮ್ಮ ಎಲ್ಲ ಕರ್ಮಗಳ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕು. ಕರ್ಮಾತೀತರಾಗಬೇಕು ಅಂದರೆ ಎಷ್ಟು ಜನ್ಮಾಂತರಗಳಿಂದ ನಾವು ಮಾಡ್ಕೊಂಡು ಬಂದಿರತಕ್ಕಂತಹ ಕೆಲಸಗಳ ಫಲವನ್ನು ಒಂದೇ ಜನ್ಮದಲ್ಲಿ ತೀರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದೇ ಒಂದು ಉದಾಹರಣೆ ಅಂದರೆ, ಒಬ್ಬ ಮನುಷ್ಯ 10 ಜನರನ್ನು ಈ ಒಂದು ಜನ್ಮದಲ್ಲಿ ಕೊಲೆ ಮಾಡಿದ್ದಾನೆ ಅಂದರೆ 10 ಜನ ಕೊಲೆ ಮಾಡಿರ್ತಕ್ಕಂಥ ಪಾಪ ಒಂದು ಜನ್ಮದಲ್ಲಿ ತೀರಿಸ್ಕೊಳ್ಳೋಕೆ ಸಾಧ್ಯವೇ? ಪ್ರತಿಯೊಂದು ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪವಾಗಿ ನಮಗೆ ಕರ್ಮದೇವತೆಗಳು ಹಂಚಿಕೊಡ್ತಕ್ಕಂಥದ್ದು. ಹಾಗೆ ನಾವು ಹೇಗೆ ಕೆಲಸ ಮಾಡಬೇಕು ಅಂದರೆ, ಉನ್ನತ ಆತ್ಮನ ಆಜ್ಞೆಯನ್ನು ಅರಿಸಿ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ನಿರ್ದೇಶಕರು ಮೊದಲನೇ ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ಶ್ರೀಕೃಷ್ಣ ಪರಮಾತ್ಮ ಉನ್ನತಾತ್ಮನ ಸಂಕೇತ, ಅರ್ಜುನ ದೇಹಾತ್ಮದ ಸಂಕೇತ. ಯಾವಾಗ ಆ ಅರ್ಜುನ ಶ್ರೀಕೃಷ್ಣನಿಗೆ ಪೂರ್ಣವಾಗಿ ಶರಣಾಗತನಾಗ್ತಾನೋ ಆಗ ಮಾತ್ರನೇ ಆತನಿಗೆ ಬೋಧೆ ಸಿಗ್ತಕ್ಕಂಥದ್ದು. ಅಂದರೆ ನಾವು ಈ ದೇಹಾತ್ಮ ಭಾವವನ್ನು ಬಿಟ್ಟು ಪೂರ್ತಿಯಾಗಿ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡು ಆ ಭಾವದಲ್ಲಿ ಕೆಲಸ ಮಾಡಿದಾಗ ಮಾತ್ರನೇ ಅದು ನಿಷ್ಕಾಮ ಕರ್ಮವಾಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಕೌಶಲ್ಯತೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ನನ್ನ ಸಮಯ ಆಯಿತು ಅನಿಸುತ್ತೆ, ಇನ್ನು 2 ನಿಮಿಷಕ್ಕೆ ಮುಗಿಸ್ಬಿಡ್ತೇನೆ. ಈ ಒಂದು ವಿಚಾರವನ್ನು ಹೇಳ್ತಾ, ಉನ್ನತ ಪ್ರಜ್ಞಾ ಮಟ್ಟದಲ್ಲಿ ಕೆಲಸ ಮಾಡೋದು ಅಂದರೆ ಆ ಏಕತೆಯ ಅನುಸಂಧಾನವನ್ನು ಮಾಡ್ಕೊಳ್ತಕ್ಕ. ಪ್ರತಿಯೊಬ್ಬರಲ್ಲೂ ಏನಂದರೆ, ಈ ಸೃಷ್ಟಿ ಇರೋದೇ ಹಾಗೆ, ಏಕತೆಯಿಂದ ಅನೇಕತೆ, ಆ ಅನೇಕತೆಯಿಂದ ಏಕತೆಯ ಕಡೆಗೆ ನಾವು ಹೋಗಬೇಕಾಗಿದೆ.
ಈ ಏನಿದೆಯೋ ಈ ಡೈವರ್ಸಿಟಿ ನಾವು ಹೊರಗಡೆ ನೋಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ಏಕತೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಾವೆಲ್ಲ ಆತ್ಮಸ್ವರೂಪಿಗಳು, ಆ ಪರಮಾತ್ಮನ ಚೈತನ್ಯದ ಒಂದು ಅಂಶ ನಮ್ಮಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಂದರೆ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಪ್ರಾರ್ಥನೆಯನ್ನು ನಮ್ಮ ಅನಿಬೆ ಸೆಂಟ್ರು ನಮಗೆ ದಯಪಾಲಿಸಿದ್ದಾರೆ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಈ ಒಂದು ಸಮಾರಂಭದ ಮೊದಲಲ್ಲೂ ಕೂಡ ಅದನ್ನು ಪಠನೆ ಮಾಡಿದ್ವಿ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಯಾವಾಗ ಅರಿಯೋದು ಸಾಧ್ಯ? ಬರೀ ಮನುಷ್ಯ ಮಾತ್ರ ಒಂದು ಅಂತಲ್ಲ, ಪ್ರತಿಯೊಂದು ಜೀವಗಳಲ್ಲಿ ಇರ್ತಕ್ಕಂಥ, ಪ್ರತಿಯೊಂದು ಜೀವಿಗಳಲ್ಲಿ, ಪ್ರತಿಯೊಂದು ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದರಲ್ಲಿ ಇರ್ತಕ್ಕಂಥದ್ದು ಆ ಪರಮಾತ್ಮನ ಚೈತನ್ಯವೇ. ಅದನ್ನು ಗುರುತಿಸ್ತಕ್ಕಂಥ ಅಣುರೇಣು ತೃಣಕಾಷ್ಟದಲ್ಲಿ ಇರ್ತಕ್ಕಂಥದ್ದು ಪರಮಾತ್ಮನ ಚೈತನ್ಯವೇ. ಅದು ಒಂದೇ ಅಂತಕ್ಕಂಥ ದೃಷ್ಟಿ ನಾವು ಬೆಳೆಸ್ಕೊಳ್ಳೋದಿದೆಯಲ್ಲ, ಆ ದೃಷ್ಟಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಉನ್ನತ ಪ್ರಜ್ಞಾ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಆ ಒಂದು ಕರ್ಮ ಫಲದ ಮೇಲೆ ಆಸಕ್ತಿ ಇಲ್ಲದೆ ಅನಾಸಕ್ತಿಯಿಂದ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ. ಅಂದರೆ ಈ ದೇಹಾತ್ಮ ಪ್ರಜ್ಞೆ ಉನ್ನತಾತ್ಮಕ್ಕೆ ಸಂಪೂರ್ಣವಾಗಿ ಶರಣಾಗಿ ಆ ಉನ್ನತಾತ್ಮನ ಒಂದು ಸಂದೇಶವನ್ನು ಕೇಳತಕ್ಕಂತಹ ಒಂದು ಮನಸ್ಥಿತಿನೇ ನಮಗಿಲ್ಲ. ಅಷ್ಟೊಂದು ಗೊಂದಲ, ಮೌನ ಮಾಡಿ ಯಾವಾಗ ಕೇಳಿಸೋದು ನಮಗೆ? ಈ ದೇಹಾತ್ಮ ಪ್ರಜ್ಞೆ ಪೂರ್ತಿಯಾಗಿ ಮೌನವಾದಾಗ ಮಾತ್ರ ನಮ್ಮ ಉನ್ನತವಾಣಿ ಕೇಳಿಸೋದು. ಮನಸ್ಸಾಕ್ಷಿ ಕೆಲಸ ಮಾಡೋದು ಆವಾಗಲೇ. ನಾವು ಇಷ್ಟೊಂದು ಗೊಂದಲ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು 3 ಹೊತ್ತು ಯೋಚನೆಗಳಲ್ಲೇ ನಾವು ಮುಳುಗೋಗಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸಾಕ್ಷಿಯ ವಾಣಿ ಹೆಂಗೆ ಕೇಳಿಸುತ್ತೆ? ಆ ವಾಣಿ ಕೇಳಿಸ್ದಾಗೆ ನಾವು ಈ ಒಂದು ಕರ್ಮ ವಾಸನೆಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ. ಇನ್ನೊಂದೇ ಒಂದು ವಿಚಾರ ಏನಪ್ಪ ಅಂದರೆ, ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಫಲ ಇದೆ ಅಲ್ವಾ? ಹೇಗೆ ನಾವು ಈ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ, ಕರ್ಮದಿಂದ ಫಲ ಅದು ನಿಶ್ಚಿತ. ನಾವು ಬೇಕೋ ಬೇಡವೋ ಅದು ಬೇರೆ ವಿಚಾರ. ಆ ಫಲದಿಂದ ಭೋಗ, ಫಲ ಬಂದಾಗ ನಾವು ಅದನ್ನು ಭೋಗಿಸ್ಲೇಬೇಕು, ಅದನ್ನು ಅನುಭವಿಸ್ಲೇಬೇಕು. ಆ ಭೋಗಿಸುವಂಥ ಹಂತ ಇದೆಯಲ್ಲ, ಆವಾಗ ನಾವು ಅದರ ಮೇಲೆ ಮೋಹನ ಬೆಳೆಸ್ಕೊಂಡ್ರೆ ಅದು ವಾಸನೆ ಆಗುತ್ತೆ. ಅದು ವಾಸನೆ ಆಗಿದ್ದೇನಾಗುತ್ತೆ? ಮತ್ತೆ ಜನ್ಮ ಬರುತ್ತೆ. ಮತ್ತೆ ಜನ್ಮದಲ್ಲಿ ಮತ್ತೆ ಕರ್ಮ ಮಾಡ್ತೇವೆ. ಇದೇನು ಅಂದರೆ ಇದೊಂದು ವಿಷ ವರ್ತುಲ, ವಿಷಯ ಸೈಕಲ್ ಅಂತ ಹೇಳ್ತೀವಿ. ಕರ್ಮದಿಂದ ಫಲ, ಫಲದಿಂದ ಭೋಗ, ಭೋಗದಿಂದ ಮೋಹ, ಮೋಹದಿಂದ ವ್ಯಾಮೋಹ, ವ್ಯಾಮೋಹದಿಂದ ಜನ್ಮ, ಜನ್ಮದಿಂದ ಕರ್ಮ. ಇದನ್ನು ಅಳಸಾಕಬೇಕು ಅಂದರೆ ನಾವೇನು ಮಾಡಬೇಕು? ವಾಸನೆಗಳಿಗೆ ನಾವು ಅವಕಾಶ ಕೊಡಬಾರ್ದು. ಅಂದರೆ ಆ ಕ್ಷಣದಲ್ಲಿ ನಾವು ಬದುಕಬೇಕು. JK ಅವರೇ ಹೇಳ್ತಾ ಇದ್ದಿದ್ದು, ವರ್ತಮಾನದಲ್ಲಿ ಬದುಕು, ಈ ಕ್ಷಣದಲ್ಲಿ ಬದುಕು. ನಿನಗೆ ಹಿಂದಿಂದು ಜ್ಞಾಪಕ ಬೇಡ, ಮುಂದಿಂದು ಬೇಡ. ಅವ್ರಿಗೆ ಯಾವುದು ಜ್ಞಾಪಕ ಇರ್ತಾ ಇರಲಿಲ್ಲವಂತೆ, ಹಾಗೆ ಬದುಕಿದ್ರು ಅವ್ರು JK ಅವರು. ನೀವು ಹಿಂದೆ ನೀವು ಲೆಟ್ಬಿಟ್ರು ನೋಡಿದ್ರ, ಇವ್ರ ಜೊತೆ ಕೆಲಸ ಮಾಡಿದ್ರ, ಅವ್ರಿಗೇನು ಗೊತ್ತಿಲ್ಲ. ಅಂದರೆ ಆ ಕ್ಷಣದಲ್ಲಿ ಬದುಕ್ತಾ ಇದ್ರು. ಆ ರೀತಿಯ ಬದುಕು ನಮಗೆ ಸಾಧ್ಯ ಇದೆಯಾ? ಆಗ ಮಾತ್ರ ನಮ್ಮ ಹಿಂದಿನ ವಾಸನೆಗಳನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ. ಒಂದೇ ಒಂದು ಉದಾಹರಣೆ ಹೇಳ್ತಾರೆ, ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆ ಹಿರಿಯರು ಹೇಳಿರ್ತಕ್ಕಂಥದ್ದು. ಕಾಫಿನ ಕುಡಿತೀವಿ, ಹೌದಾ? ಕಾಫಿನ ಕುಡಿಯೋವಾಗ ಆಸಕ್ತಿಯಿಂದ ಕುಡಿದ್ರೆ ಏನಾಗುತ್ತೆ? ಅದು ಇಷ್ಟ ಆಗುತ್ತೆ, ಬೇಕು ಅನಿಸುತ್ತೆ, ಹೌದಾ? ಈ ಬೇಕು ಅಂತ ಅನಿಸಿದ್ದು ಇನ್ನೊಂದು ಸರಿ ಮತ್ತೆ ಕಾಫಿ ಆಲೋಚನೆ ನಮಗೆ ಬಂದಾಗ ಕುಡಿಬೇಕು ಅನಿಸುತ್ತೆ, ಅಥವಾ ನಮಗದು ಪ್ರೇರಣೆ ಕೊಡುತ್ತೆ. ಮತ್ತೆ ಮತ್ತೆ ಕಾಫಿ ಕುಡಿಬೇಕು, ಮತ್ತೆ ಮತ್ತೆ ಕಾಫಿ ಕುಡಿಬೇಕು ಅಂತ. ಅದು ಒಂದು ವ್ಯಾಮೋಹ ಆಗ್ಬಿಡುತ್ತೆ. ಅದು ವಾಸನೆಯಾಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಡುತ್ತೆ. ವಾಸನೆ ಬಂದರೂ ಕುಡಿಬೇಕು ಅನಿಸುತ್ತೆ, ಆ ಕಾಫಿ ಯೋಚನೆ ಬಂದರೂ ಕುಡಿಬೇಕು ಅನಿಸುತ್ತೆ ಅಲ್ವಾ? ಯಾರೋ ಅದನ್ನು ಮಾತಾಡಿದ್ರೂ ಕುಡಿಬೇಕು ಅನಿಸುತ್ತೆ. ಹೀಗೆ ಆಗ್ತಾ ಹೋಗುತ್ತೆ. ಈ ವ್ಯಾಮೋಹ ಅಂತಕ್ಕಂಥದ್ದೇ ಸಂಸ್ಕಾರವಾಗಿ ವಾಸನೆಯಾಗಿ ಉಳ್ಕೊಳ್ಳುತ್ತೆ. ಅದೇ ನಾವು ಜ್ವರ ಬಂದಾಗ ಒಂದು ಔಷಧಿ ತಗೋತೇವೆ, ಅದನ್ನೇನು ಇಷ್ಟವಾಗಿ ಅದನ್ನು ಆಸ್ವಾದನೆ ಮಾಡ್ತಾ ಕುಡಿತೀವ? ಸುಮ್ಮನೆ ಕುಡಿತೀವಿ. ಅದೇ ಅಲ್ಲಿ ಯಾವುದೋ ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ. ಅದಕ್ಕೆ ಆ ಅಟ್ಯಾಚ್ಮೆಂಟ್ ಇಲ್ದಲೇ ಇರುವಾಗ ನಮ್ಗೆ ಇನ್ನೊಂದ್ಸರಿ ಔಷಧಿ ಬಿಡಬೇಕು ಅನ್ನೋ ಆಸೆ ಆಗಲ್ಲ. ಹಾಗೆ ಈ ಲೌಕಿಕದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮನ್ನು ಹೇಗೆ ಬಂಧಿಸುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಯೋಗಸ್ಥಃ ಕುರು ಕರ್ಮಾಣಿ ಅಂತ ಹೇಳ್ತಾರೆ. ಅಂದರೆ ಯೋಗದಲ್ಲಿದ್ದು ಕರ್ಮವನ್ನು ಮಾಡು. ಯಾವ ಯೋಗ? ಉನ್ನತಾತ್ಮನ ಜೊತೆ ಒಂದಾಗಿರ್ತಕ್ಕಂಥ ಉನ್ನತ ಮನಸ್ಥಿತಿಯ ನಿನ್ನ ಮನಸ್ಸಾಕ್ಷಿಯ ಯೋಗದಲ್ಲಿದ್ದು ಕೆಲಸ ಮಾಡು. ಅದೇ ಯೋಗದ ಅಥವಾ ಕರ್ಮದ ಕೌಶಲ್ಯತೆ ಅಂತ. ಮತ್ತೆ ಇನ್ನೊಂದು ಹೇಳ್ತಾರೆ, ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಕೊನೆಯಲ್ಲಿ ಏನು ಹೇಳ್ತೀವಿ? ತತ್ಸತ್ ಬ್ರಹ್ಮಾರ್ಪಣ ವಸ್ತು. ಆ ಭಾವದಲ್ಲಿ ಮಾಡ್ಬೇಕು. ನಾವು ಹೇಳ್ತೀವಿ, ಆದರೆ ಆ ಭಾವದಲ್ಲಿ ಮಾಡ್ತೀವಿ.
ಆ ಭಾವ ಬರಬೇಕು. ತತ್ಸತ್ ಬ್ರಹ್ಮಾರ್ಪಣ ವಸ್ತು ಅಂದರೆ ನಿಮಿತ್ತ ಮಾತ್ರ ನಿರ್ಲಿಪ್ತ ಜೀವನ ಅನ್ನೋ ಥರ ನಾವು ಬದುಕಬೇಕು. ಆ ರೀತಿ ಬದುಕ್ತಕ್ಕಂತಹ ಸಾಮರ್ಥ್ಯ, ಆ ರೀತಿಯ ಸಾಧನೆ ನಮ್ಮೆಲ್ಲರದು ಆಗಲಿ ಅಂತ ಆಶಿಸ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ 2ನೇ ಅಧ್ಯಾಯ